ನಮಸ್ಕಾರ, ಪೆರಿಸೈಕ್ಲಿಕ್ ಪ್ರತಿಕ್ರಿಯೆಗಳು ಮತ್ತು ಸಾವಯವ ದ್ಯುತಿರಸಾಯನಶಾಸ್ತ್ರದ ಆನ್ಲೈನ್ ಕೋರ್ಸ್ಗೆ ಸ್ವಾಗತ. ನಾವು ವಾರ ಸಂಖ್ಯೆ 6 ಮತ್ತು ಮಾಡ್ಯೂಲ್ ಸಂಖ್ಯೆ 20 ರಲ್ಲಿದ್ದೇವೆ. ನಾವು ಪೆರಿಸೈಕ್ಲಿಕ್ ಪ್ರತಿಕ್ರಿಯೆಯನ್ನು ಮುಂದುವರಿಸುತ್ತೇವೆ. ಇದು ಪೆರಿಸೈಕ್ಲಿಕ್ ಪ್ರತಿಕ್ರಿಯೆಗೆ ಸಂಬಂಧಿಸಿದ ಕೊನೆಯ ಘಟಕವಾಗಿದೆ. ಮಾಡ್ಯೂಲ್ 26 ರಿಂದ ನಾವು ದ್ಯುತಿರಾಸಾಯನಿಕ ಪ್ರತಿಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುತ್ತೇವೆ. ಈಗ ಸಾವಯವ ರಸಾಯನಶಾಸ್ತ್ರದಲ್ಲಿ ಎನಿ ಪ್ರತಿಕ್ರಿಯೆಯು 2 ಪ್ರಕ್ರಿಯೆಗಳನ್ನು ಒಳಗೊಂಡಿರುವ ಸರಳ ಕಾರಣಕ್ಕಾಗಿ ಬಹಳ ಮುಖ್ಯವಾದ ಪ್ರತಿಕ್ರಿಯೆಯಾಗಿದೆ. ಒಂದು CH ಸಕ್ರಿಯಗೊಳಿಸುವ ಪ್ರಕ್ರಿಯೆ, ಇನ್ನೊಂದು ಇಂಗಾಲದ ಬಂಧವನ್ನು ರೂಪಿಸುವ ಪ್ರತಿಕ್ರಿಯೆ. 2 CH ಸಕ್ರಿಯಗೊಳಿಸುವಿಕೆ ಮತ್ತು C ಬಂಧವನ್ನು ರೂಪಿಸುವ ಪ್ರತಿಕ್ರಿಯೆಗಳು ಸಾವಯವ ಸಂಶ್ಲೇಷಣೆಗೆ ಬಹಳ ಮುಖ್ಯವಾಗಿವೆ ಮತ್ತು ಅದಕ್ಕಾಗಿಯೇ ಎನಿ ಪ್ರತಿಕ್ರಿಯೆಯು ಒಂದು ಪ್ರಮುಖ ಪ್ರತಿಕ್ರಿಯೆಯಾಗಿದೆ. ಎನಿ ಪ್ರತಿಕ್ರಿಯೆ ಎಂದರೇನು? ಮೊದಲು ನಾವು ಎನಿ ಪ್ರತಿಕ್ರಿಯೆಯ ವ್ಯಾಖ್ಯಾನವನ್ನು ಪರಿಗಣಿಸೋಣ. ಎನಿ ಘಟಕವಾದ ಅಲೈಲಿಕ್ ಹೈಡ್ರೋಜನ್ ಅನ್ನು ಹೊಂದಿರುವ ಆಲ್ಕೀನ್ ಮತ್ತು ಎನೋಫೈಲ್ ಘಟಕವಾದ ಎಲೆಕ್ಟ್ರಾನ್ ಕೊರತೆಯ ಪೈ ವ್ಯವಸ್ಥೆಯ ನಡುವಿನ ಪ್ರತಿಕ್ರಿಯೆಯು ಎನಿ ಪ್ರತಿಕ್ರಿಯೆಯಾಗಿದೆ. ಈ ಪ್ರತಿಕ್ರಿಯೆಯಲ್ಲಿ ಇಂಗಾಲ ಬಂಧದ ಸಹವರ್ತಿ ರಚನೆಯೊಂದಿಗೆ ಅಲೈಲಿಕ್ ಹೈಡ್ರೋಜನ್ ಅನ್ನು ಎನೋಫೈಲ್ಗೆ ವರ್ಗಾಯಿಸಲಾಗುತ್ತದೆ. ಪ್ರತಿಕ್ರಿಯೆಯು 6 ಸದಸ್ಯರ ಆವರ್ತಕ ಪರಿವರ್ತನೆಯ ಸ್ಥಿತಿಯನ್ನು ಒಳಗೊಂಡಿರುತ್ತದೆ. ಇದು 1,5 ಹೈಡ್ರೋಜನ್ ಶಿಫ್ಟ್ಗೆ ಹೋಲುತ್ತದೆ. ಆದ್ದರಿಂದ ನೀವು ಎನಿ ಪ್ರತಿಕ್ರಿಯೆಯ ಈ ಉದಾಹರಣೆಯನ್ನು ನೋಡಿದರೆ, ಇದು ಅಲೈಲಿಕ್ ಹೈಡ್ರೋಜನ್ನೊಂದಿಗಿನ ಆಲ್ಕೀನ್ ಆಗಿದೆ, ಇದು ಇಲ್ಲಿ ತೋರಿಸಲಾದ ಈ ಹೈಡ್ರೋಜನ್ ಆಗಿದೆ, ಮತ್ತು ಇದು ಹೈಡ್ರೋಜನ್ ಅನ್ನು ಸ್ವೀಕರಿಸುವ ಎನೋಫೈಲ್ ಆಗಿದೆ. ಆದ್ದರಿಂದ ನೀವು ಇಲ್ಲಿ ನೋಡಬಹುದು, ಇದು 6 ಎಲೆಕ್ಟ್ರಾನ್ಗಳು, 2 CH ಬಾಂಡ್ ಎಲೆಕ್ಟ್ರಾನ್ಗಳು, 2 ಪೈ ಎಲೆಕ್ಟ್ರಾನ್ಗಳು ಮತ್ತು 2 ಪೈ ಎಲೆಕ್ಟ್ರಾನ್ಗಳನ್ನು ಒಳಗೊಂಡ 6 ಸದಸ್ಯರ ಆವರ್ತಕ ಪರಿವರ್ತನೆಯ ಸ್ಥಿತಿಯನ್ನು ಒಳಗೊಂಡಿರುತ್ತದೆ. ಇವೆಲ್ಲವೂ ಆವರ್ತಕ ಪರಿವರ್ತನೆಯ ಸ್ಥಿತಿಯಲ್ಲಿ ಈ ಪ್ರತಿಕ್ರಿಯೆಯು ಈ ಇಂಗಾಲದ ಬಂಧದ ಏಕಕಾಲದ ರಚನೆಯೊಂದಿಗೆ ಹೈಡ್ರೋಜನ್ ವರ್ಗಾವಣೆಗೆ ಒಳಗಾಗುತ್ತದೆ ಮತ್ತು ಈ ನಿರ್ದಿಷ್ಟ ಒಲೆಫಿನ್ ರಚನೆಯ ಕಡೆಗೆ ಪೈ ವ್ಯವಸ್ಥೆಯ ಮರುಸಂಘಟನೆಗೆ ಒಳಗಾಗುತ್ತದೆ. ಆದ್ದರಿಂದ ನೀವು ಇಲ್ಲಿ 1,5 ಹೈಡ್ರೋಜನ್ ಶಿಫ್ಟ್ ನಡುವಿನ ಹೋಲಿಕೆಯನ್ನು ನೋಡಬಹುದು. ನೀವು ಇಲ್ಲಿಂದ ಎಣಿಸಲು ಪ್ರಾರಂಭಿಸಿದರೆ ಇದು 1 ಮತ್ತು 1 ಆಗಿರುತ್ತದೆ. ಇದು 1, 2, 3, 4, 5 ಆಗಿದೆ. 1,5 ಹೈಡ್ರೋಜನ್ ಶಿಫ್ಟ್ನಲ್ಲಿ ಈಗಾಗಲೇ ಇಲ್ಲಿ ಬಂಧವು ಅಸ್ತಿತ್ವದಲ್ಲಿರುತ್ತದೆ. ಇಲ್ಲಿ ಈ ನಿರ್ದಿಷ್ಟ ಪ್ರತಿಕ್ರಿಯೆಯಲ್ಲಿ ಹೊಸ ಬಂಧವು ರೂಪುಗೊಳ್ಳುತ್ತಿದೆ. ಒಲೆಫಿನ್ ಅನ್ನು ಹೊಂದುವ ಬದಲು ನೀವು ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪನ್ನು ಹೊಂದಬಹುದು ಮತ್ತು ಇದನ್ನು ಕಾರ್ಬೊನಿಲ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ಕಾರ್ಬೊನಿಲ್ ಐನ್ ಪ್ರತಿಕ್ರಿಯೆಯ ಉತ್ಪನ್ನವು ಹೋಮೋಅಲ್ಲಿಲ್ ಆಲ್ಕೋಹಾಲ್ ಆಗಿದೆ. ಇದನ್ನು ಉದಾಹರಣೆಗೆ ಇಲ್ಲಿ ತೋರಿಸಲಾಗಿದೆ. ಇದು ಇಮ್ಯುನೋ ಎನಿ ಪ್ರತಿಕ್ರಿಯೆಯಾಗಿದ್ದು, ಅಲ್ಲಿ ಐಮಿನ್ ಎನೋಫೈಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಲೈಲಿಕ್ ಹೈಡ್ರೋಜನ್ ಅನ್ನು ಸಾರಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಹೋಮೋಅಲೈಲ್ ಅಮೈನ್ ರೀತಿಯ ಉತ್ಪನ್ನವು ರೂಪುಗೊಳ್ಳುತ್ತದೆ. ಈ ನಿರ್ದಿಷ್ಟ ಮಾಡ್ಯೂಲ್ನ ನಿಗದಿತ ಅವಧಿಯಲ್ಲಿ ನಾವು ಈ ಪ್ರತಿಯೊಂದು ಪ್ರಕಾರದ ಉದಾಹರಣೆಗಳನ್ನು ನೋಡುತ್ತೇವೆ. ಸಾಮಾನ್ಯೀಕರಿಸಿದ ಎನಿ ಪ್ರತಿಕ್ರಿಯೆಯು ಸಹಜವಾಗಿ ಇಲ್ಲಿ ತೋರಿಸಿರುವಂತೆ ಇರುತ್ತದೆ, ಅಲ್ಲಿ ನೀವು ಅಣುವಿನಲ್ಲಿ ಲಭ್ಯವಿರುವ ಅಲೈಲಿಕ್ ರೀತಿಯ ಹೈಡ್ರೋಜನ್ ಅನ್ನು ಹೊಂದಿರುತ್ತೀರಿ. ಮತ್ತು ಸಾಮಾನ್ಯವಾಗಿ ಇದು ಅಣುವಿನ ಆಲ್ಕೀನ್ ಪ್ರಕಾರವಾಗಿರುತ್ತದೆ, ಆದರೆ ಎನೋಫೈಲ್ ಆಲ್ಕೀನ್ ಆಗಿರಬಹುದು, ಅದು ಆಲ್ಕೀನ್ ಆಗಿರಬಹುದು, ಅದು ಕಾರ್ಬೊನಿಲ್ ಸಂಯುಕ್ತವಾಗಿರಬಹುದು, ಅದು ಐಮಿನ್ ಆಗಿರಬಹುದು, ಇದು ಥಿಯೋಕಾರ್ಬೊನಿಲ್ ಸಂಯುಕ್ತವಾಗಿರಬಹುದು. ಸಿಂಗ್ಲೆಟ್ ಆಮ್ಲಜನಕವೂ ಸಹ ಎನೋಫೈಲ್ನಂತೆ ವರ್ತಿಸಬಹುದು. ಅಂತಹ ಪ್ರತಿಕ್ರಿಯೆಯ ಕೆಲವು ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಮತ್ತು ಅಂತಿಮವಾಗಿ ಅಜೋ ಸಂಯುಕ್ತಗಳು ಎನೋಫೈಲ್ ಆಗಿಯೂ ಕಾರ್ಯನಿರ್ವಹಿಸುತ್ತವೆ. ಇದರ ಪರಿಣಾಮವಾಗಿ ಹೈಡ್ರಾಜಿನ್ ರೀತಿಯ ಉತ್ಪನ್ನವು ರೂಪುಗೊಳ್ಳುತ್ತದೆ. ಎನಿ ಪ್ರತಿಕ್ರಿಯೆಯ ಹೆಚ್ಚು ಕ್ರಮಬದ್ಧವಾದ ಆವರ್ತಕ ಪರಿವರ್ತನೆಯ ಸ್ಥಿತಿಯನ್ನು ಇಲ್ಲಿ ತೋರಿಸಲಾಗಿದೆ. ಮೂಲತಃ ಈ ಜಲಜನಕವನ್ನು ಅಲೈಲಿಕ್ ವ್ಯವಸ್ಥೆಗೆ ಜೋಡಿಸಲಾಗಿದೆ. ಆದ್ದರಿಂದ ಎನೆಯ ಹೋಮೋವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಇದು ಎನೋಫೈಲ್ನ ಲೋಮದೊಂದಿಗೆ ಸಂವಹನ ನಡೆಸುತ್ತದೆ. ಇದನ್ನು ಇದರ ಕೆಳಗಿನ ಭಾಗದಲ್ಲಿ ತೋರಿಸಲಾಗಿದೆ. ಆದ್ದರಿಂದ ಮೂಲಭೂತವಾಗಿ ಹೈಡ್ರೋಜನ್ ಅನ್ನು ಈ ಅಣುವಿಗೆ ವರ್ಗಾಯಿಸಲಾಗುತ್ತದೆ. ನೀವು ಇಲ್ಲಿ ನೋಡಬಹುದು, ಒಂದು ಬಾಹ್ಯ ಸಂವಹನವು ನಡೆಯುತ್ತಿದೆ. ಆದ್ದರಿಂದ ಇದು 2 ಸಿಗ್ಮಾ ಸುಪ್ರಾಫೇಷಿಯಲ್ ಆಗಿದೆ. ಇದು ಈ ಸಿಗ್ಮಾ ಸುಪ್ರಾಫೇಷಿಯಲ್ ಇಲ್ಲಿ ಪೈ ಬಾಂಡ್ಗೆ ಸಂಬಂಧಿಸಿದಂತೆ 2 ಪೈ ಸುಪ್ರಾಫೇಷಿಯಲ್ ಮತ್ತು ಮತ್ತೆ ಈ ಪೈ ಬಾಂಡ್ಗೆ ಸಂಬಂಧಿಸಿದಂತೆ ಇದು ಸ್ವಭಾವದಲ್ಲಿ ಸುಪ್ರಾಫೇಷಿಯಲ್ ಆಗಿದೆ. ಇದು 1 ಪೈ ಹೈಡ್ರೋಜನ್ ಶಿಫ್ಟ್ಗೆ ಹೋಲುತ್ತದೆ. ಇದು ಉಷ್ಣ ಸ್ಥಿತಿಯಲ್ಲಿ ಸುಪ್ರಾ ಮುಖದ ಶಿಫ್ಟ್ನಿಂದ ಸಂಭವಿಸುತ್ತದೆ. ಎನಿ ಪ್ರತಿಕ್ರಿಯೆಗಳನ್ನು ಯಾವಾಗಲೂ ಉಷ್ಣದ ಪರಿಸ್ಥಿತಿಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ. ಸಕ್ರಿಯಗೊಳಿಸುವಿಕೆಯ ಋಣಾತ್ಮಕ ಎಂಟ್ರೋಪಿಯನ್ನು ಇದು ಹೆಚ್ಚು ಕ್ರಮಬದ್ಧವಾದ ಆವರ್ತಕ ಪರಿವರ್ತನೆಯ ಸ್ಥಿತಿ ಎಂಬ ಪ್ರಸ್ತಾಪಕ್ಕೆ ಅನುಗುಣವಾಗಿ ಗಮನಿಸಲಾಗುತ್ತದೆ. ಪ್ರತಿ ಕೆಲ್ವಿನ್ಗೆ ಪ್ರತಿ ಮೋಲಿಗೆ ಸುಮಾರು 30 ಕ್ಯಾಲೋರಿಗಳು. ಈ ರೀತಿಯ ಅಂತರ ಆಣ್ವಿಕ ಪ್ರತಿಕ್ರಿಯೆಗಳಿಗೆ, ಈ ರೀತಿಯ ಅಣುಗಳಿಗೆ ಸಕ್ರಿಯಗೊಳಿಸುವ ಎಂಟ್ರೋಪಿಯಾಗಿದೆ. ಕಾರ್ಬನ್ ಐನ್ ಪ್ರತಿಕ್ರಿಯೆಯು ಸಾಮಾನ್ಯವಾಗಿ ಅತಿ ಹೆಚ್ಚಿನ ತಾಪಮಾನದಲ್ಲಿ ನಡೆಯುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ಪೈರೋಲಿಸಿಸ್ ರೀತಿಯ ವ್ಯವಸ್ಥೆಯನ್ನು ಹೋಲುತ್ತದೆ, ಆದರೆ ಹೆಚ್ಚು ಎಲೆಕ್ಟ್ರಾನ್ ಕೊರತೆಯ ಗುಂಪುಗಳನ್ನು ಎನೋಫೈಲ್ನಲ್ಲಿ ಇರಿಸಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಎನೋಫೈಲ್ನಲ್ಲಿ ಎಲೆಕ್ಟ್ರಾನ್ ಹಿಂತೆಗೆದುಕೊಳ್ಳುವ ಗುಂಪುಗಳನ್ನು ಬದಲಿಸಲಾಗುತ್ತಿದೆ. ಪ್ರತಿಕ್ರಿಯೆಯು ವೇಗವಾಗಿರುತ್ತದೆ ಮತ್ತು ತಾಪಮಾನವು ಕಡಿಮೆಯಾಗುತ್ತದೆ. 1-2 ನಿಮಿಷಗಳಲ್ಲಿ ಅದು ಏಕೆ ಸಂಭವಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಇಂಟ್ರಾಮಾಲಿಕ್ಯುಲರ್ ಎನಿ ಪ್ರತಿಕ್ರಿಯೆಯ ಎಲೆಕ್ಟ್ರಾನಿಕ್ ಪರಿಣಾಮವನ್ನು ನಾವು ಪರಿಗಣಿಸಿದರೆ, ಇಲ್ಲಿ ಎನಿ ಪ್ರತಿಕ್ರಿಯೆಗೆ ಒಳಗಾಗುವ ಟೆರ್ಪೆನಾಯ್ಡ್ ರೀತಿಯ ಅಣುವಿನ ಉದಾಹರಣೆಯಾಗಿದೆ.
ಕೆಂಪು ಬಣ್ಣದ ಮೇಲೆ ತೋರಿಸಲಾಗಿರುವ ಈ ಹೈಡ್ರೋಜನ್ ಇಂಗಾಲದ ಡಬಲ್ ಬಾಂಡ್ನ ಸಹವರ್ತಿ ರಚನೆಯೊಂದಿಗೆ ಈ ಎನೋಫೈಲ್ಗೆ ವರ್ಗಾವಣೆಯಾಗುತ್ತಿದ್ದು, ಇಲ್ಲಿ ಸೈಕ್ಲೋಹೆಕ್ಸಿನ್ ರೀತಿಯ ವ್ಯವಸ್ಥೆಗೆ ಕಾರಣವಾಗುತ್ತದೆ. ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎಕ್ಸೋಮೆಥಿಲೀನ್ ಒಲೆಫಿನ್ ರೀತಿಯ ಉತ್ಪನ್ನವನ್ನು ನೀಡಲು ಒಲೆಫಿನ್ ಅನ್ನು ಮರುಹೊಂದಿಸಲಾಗಿದೆ. ಎನೋಫೈಲ್ ಅನ್ನು ಕಾರ್ಬಮೆಥಾಕ್ಸಿ ಕ್ರಿಯಾತ್ಮಕ ಗುಂಪಿನೊಂದಿಗೆ ಬದಲಿಸಿದಾಗ ಹೆಚ್ಚಿನ ಇಳುವರಿಯೊಂದಿಗೆ ಕಡಿಮೆ ತಾಪಮಾನದಲ್ಲಿ ಪ್ರತಿಕ್ರಿಯೆ ನಡೆಯುತ್ತದೆ. ಇದು ಉತ್ಪನ್ನದ ಅತ್ಯಂತ ಕಡಿಮೆ ಇಳುವರಿಯಾಗಿದ್ದು ಪೈರುಲಿಸಿಸ್ ಸ್ಥಿತಿಯಲ್ಲಿ ಕಂಡುಬರುತ್ತದೆ, ಆದರೆ ಈ ಪರಿಸ್ಥಿತಿಗಳಲ್ಲಿ ಇಳುವರಿ ಸ್ವಲ್ಪ ಉತ್ತಮವಾಗಿರುತ್ತದೆ. ಒಂದು ಕಾರ್ಬಾಕ್ಸಿಲಿಕ್ ಆಮ್ಲ ಕ್ರಿಯಾತ್ಮಕ ಗುಂಪಿನ ಬದಲಿಗೆ ಎರಡೂ ಸ್ಥಾನಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲ ಕ್ರಿಯಾತ್ಮಕ ಗುಂಪಿನೊಂದಿಗೆ ಬದಲಿಸಿದಾಗ ಪ್ರತಿಕ್ರಿಯೆಯ ಉಷ್ಣಾಂಶವನ್ನು ಸುಮಾರು 180 ಡಿಗ್ರಿ ಸೆಲ್ಸಿಯಸ್ಗೆ ನಾಟಕೀಯವಾಗಿ ಇಳಿಸಲಾಗುತ್ತದೆ. ಮತ್ತು ಉತ್ಪನ್ನದ ಇಳುವರಿ ಪ್ರತಿಕ್ರಿಯೆಯ ಉತ್ಪನ್ನವೂ ಸಹ ತುಂಬಾ ಹೆಚ್ಚಾಗಿದೆ, ಇದು ಸುಮಾರು 75% ಅಥವಾ ಅದಕ್ಕಿಂತ ಹೆಚ್ಚು. ಆದ್ದರಿಂದ ಎನೋಫೈಲ್ನಲ್ಲಿ ನೀವು ಎಲೆಕ್ಟ್ರಾನ್ ಹಿಂತೆಗೆದುಕೊಳ್ಳುವ ಕ್ರಿಯಾತ್ಮಕ ಗುಂಪನ್ನು ಹೊಂದಿದ್ದರೆ, ನೀವು ಅದನ್ನು ಹೆಚ್ಚು ಎಲೆಕ್ಟ್ರಾನ್ ಕೊರತೆಯನ್ನಾಗಿ ಮಾಡುವಾಗ ಪ್ರತಿಕ್ರಿಯೆಯು ಕಡಿಮೆ ತಾಪಮಾನದಲ್ಲಿ ಸಂಭವಿಸುತ್ತದೆ ಮತ್ತು ಇಳುವರಿಯೂ ಸಹ ಉತ್ತಮವಾಗಿರುತ್ತದೆ ಎಂದು ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದು ಮೂಲಭೂತವಾಗಿ ಎನೋಫೈಲ್ನ ಲೂಮೋ ಮಟ್ಟವನ್ನು ಎನಿ ಅಂಶದ ಹೋಮೋ ಮಟ್ಟಕ್ಕೆ ಹತ್ತಿರ ತರುವುದರಿಂದಾಗಿದೆ. ಆದ್ದರಿಂದ ಈ ಅಣುವಿನಿಂದ ಈ ಅಣುವಿಗೆ ಹೋಗುವ ಹೋಮೋ ಲೂಮೋ ಅಂತರವು ನಿರಂತರವಾಗಿ ಕಡಿಮೆಯಾಗುತ್ತದೆ. ಇದನ್ನು ಎಲೆಕ್ಟ್ರಾನ್ ಹಿಂತೆಗೆದುಕೊಳ್ಳುವ ಕ್ರಿಯಾತ್ಮಕ ಗುಂಪಿನೊಂದಿಗೆ ಬದಲಿಸಲಾಗುತ್ತದೆ, ಏಕೆಂದರೆ ಹೋಮೋದ ಹತ್ತಿರದ ಸ್ವರೂಪದಲ್ಲಿ ಎಲೆಕ್ಟ್ರಾನ್ ಹಿಂತೆಗೆದುಕೊಳ್ಳುವ ಬದಲಿ ಎನೋಫೈಲ್ನ ಸಂದರ್ಭದಲ್ಲಿ ಲೂಮೋ ಅಂತರ ಪ್ರತಿಕ್ರಿಯೆಯು ವೇಗವಾಗಿ ಮುಂದುವರಿಯುತ್ತದೆ. ಈ ಪ್ರತಿಕ್ರಿಯೆಯ ಸಕ್ರಿಯಗೊಳಿಸುವ ತಡೆಗೋಡೆಯು ಎಲ್ಲ ಇಂಗಾಲದ ಪ್ರತಿಕ್ರಿಯೆಯ ಸಕ್ರಿಯಗೊಳಿಸುವ ತಡೆಗೋಡೆಗಿಂತ ತುಂಬಾ ಕಡಿಮೆಯಾಗಿರುವುದರಿಂದ ಎಲ್ಲ ಇಂಗಾಲವು ಯಾವುದೇ ಪರ್ಯಾಯವಿಲ್ಲದೆ ಈ ರೀತಿಯ ಪ್ರತಿಕ್ರಿಯೆಯಲ್ಲಿರುತ್ತದೆ. ಈಗ ಬೀಟಾ ಪಿನೀನ್ ಒಂದು ನಿದರ್ಶನದಲ್ಲಿ ಮೆಲ್ಯುಕಾನ್ ಹೈಡ್ರೈಡ್ನೊಂದಿಗೆ ಮತ್ತು ಮುಂದಿನ ಕ್ರಿಯೆಯಲ್ಲಿ ಅಕ್ರಿಲೋವಕ್ರಾಲ್ಡಿಹೈಡ್ ಮತ್ತು ಅಕ್ರಿಲ್ ಕ್ಲೋರೈಡ್ನೊಂದಿಗೆ ಎನಿ ಪ್ರತಿಕ್ರಿಯೆಗೆ ಒಳಗಾಗುವ ಉದಾಹರಣೆ ಇಲ್ಲಿದೆ. ಇದನ್ನು ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ತೋರಿಸಿರುವ ಹೈಡ್ರೋಜನ್ ಇಂಗಾಲದ ಹೈಡ್ರೋಜನ್ ಬಂಧದ ರಚನೆಯೊಂದಿಗೆ ಈ ದ್ವಿಬಂಧದ ಶುದ್ಧತ್ವಕ್ಕೆ ಕಾರಣವಾಗುವ ಎನಿ ಪ್ರತಿಕ್ರಿಯೆಗೆ ಒಳಗಾಗುತ್ತಿದೆ. ಮತ್ತು ಇಲ್ಲಿ ಮ್ಯಾಲಿಕ್ ಅನ್ಹೈಡ್ರೈಡ್ ಮತ್ತು ಈ ನಿರ್ದಿಷ್ಟ ಇಂಗಾಲದ ಅಂತಿಮ ಸ್ಥಾನದ ನಡುವೆ ಇಂಗಾಲ ಬಂಧವನ್ನು ರೂಪಿಸುತ್ತದೆ. ಇದರ ಪರಿಣಾಮವಾಗಿ ಇಲ್ಲಿ ರೂಪುಗೊಳ್ಳುವ ಬದಲಿ ಮ್ಯಾಲಿಕ್ ಅನ್ಹೈಡ್ರೈಡ್ ರಚನೆಯಾಗುತ್ತದೆ. ಇಲ್ಲಿ ಹೈಡ್ರೋಜನ್ ಅನ್ನು ಆಲ್ಫಾ ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಎನೋನ ಬೀಟಾ ಕಾರ್ಬನ್ ಅಥವಾ ಎನೈಲ್ ಕ್ಲೋರೈಡ್ ಮತ್ತು ಅಸಿಟೈಲ್ ಕ್ಲೋರೈಡ್ ನಡುವೆ ಕಾರ್ಬನ್ ಬಂಧವು ರೂಪುಗೊಳ್ಳುತ್ತದೆ ಎಂಬ ಅರ್ಥದಲ್ಲಿ ಪ್ರತಿಕ್ರಿಯೆಯು ರೆಜಿಯು ನಿರ್ದಿಷ್ಟವಾಗಿದೆ. ಮತ್ತು ಈ ನಿರ್ದಿಷ್ಟ ವ್ಯವಸ್ಥೆಯ ಎನಿ ಘಟಕದ ಈ ನಿರ್ದಿಷ್ಟ ಇಂಗಾಲ ಲಿಮೋನಿನ್ ಪ್ರತಿಕ್ರಿಯೆಗೆ ಒಳಗಾಗುವ ಮತ್ತೊಂದು ಉದಾಹರಣೆ ಇಲ್ಲಿದೆ. ಲಿಮೋನಿನಲ್ಲಿ 2 ದ್ವಿಬಂಧನಗಳಿವೆ. ಒಂದು ಡಿಸಬ್ಸ್ಟಿಟ್ಯೂಟೆಡ್ ಡಬಲ್ ಬಾಂಡ್, ಇದು ಈ ಡಬಲ್ ಬಾಂಡ್, ಇದು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಆಗಿದೆ. ಇದು ಸರಳವಾಗಿ ಬದಲಾಗದ ಡಬಲ್ ಬಾಂಡ್ ಆಗಿದ್ದರೆ, ಇದು ಟ್ರೈಸಬ್ಸ್ಟಿಟ್ಯೂಟೆಡ್ ಡಬಲ್ ಬಾಂಡ್ ಆಗಿದ್ದು, ಇದು ಆವರ್ತಕ ವ್ಯವಸ್ಥೆಯ ಭಾಗವಾಗಿದೆ. ಆದ್ದರಿಂದ ಈ ನಿರ್ದಿಷ್ಟ ವ್ಯವಸ್ಥೆಗೆ ಹೋಲಿಸಿದರೆ ಇದು ಸೈದ್ಧಾಂತಿಕವಾಗಿ ಹೆಚ್ಚು ಅಡಚಣೆಯಾಗಿದೆ. ಆದ್ದರಿಂದ ಈ ಅಣುವು ಎನಿ ಆಗಿ ಕಾರ್ಯನಿರ್ವಹಿಸುತ್ತದೆ, ಅಣುವಿನ ಈ ಭಾಗವು ಎನಿ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಅಣುವಿನ ಈ ಭಾಗವು ಬಹುಶಃ ಟ್ರೈಪ್ಲಿ ಬದಲಿ ವ್ಯವಸ್ಥೆಯ ಸ್ಟೆರಿಕ್ ಅಡಚಣೆಯಿಂದಾಗಿ ಮತ್ತು ಇಲ್ಲಿ ಆವರ್ತಕ ವ್ಯವಸ್ಥೆಯ ಭಾಗವಾಗಿರುವುದರಿಂದ ಇದು ಎನಿ ಪ್ರತಿಕ್ರಿಯೆಗೆ ಒಳಗಾಗುವುದಿಲ್ಲ. ಅಕ್ರಿಲೋನೈಟ್ರೈಲ್ ಅಥವಾ ಮೀಥೈಲ್ ಅಕ್ರಿಲೇಟ್ನ ಉಪಸ್ಥಿತಿಯಲ್ಲಿ ಪ್ರತಿಕ್ರಿಯೆಯನ್ನು ನಡೆಸಿದಾಗ ಈ ನಿರ್ದಿಷ್ಟ ಇಂಗಾಲದಿಂದ ಆಯ್ದ ಪ್ರತಿಕ್ರಿಯೆಯು ನಡೆಯುತ್ತದೆ. ಈ ಜಲಜನಕವನ್ನು ಅಕ್ರಿಲೋನೈಟ್ರೈಲ್ ಅಥವಾ ಅಕ್ರಿಲಿಕ್ ಆಮ್ಲದ ಆಲ್ಫಾ ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ. ಬೀಟಾ ಇಂಗಾಲ ಮತ್ತು ಈ ನಿರ್ದಿಷ್ಟ ಇಂಗಾಲ ಮೀಥೈಲಿನ್ ಇಂಗಾಲದ ನಡುವೆ ಇಂಗಾಲದ ಬಂಧದ ರಚನೆಗೆ ಕಾರಣವಾಗುತ್ತದೆ. ಇದರ ಪರಿಣಾಮವಾಗಿ ಇಲ್ಲಿ ತೋರಿಸಿರುವ ಸರಪಳಿ ವಿಸ್ತರಣೆಯಾಗುತ್ತದೆ. ಆದ್ದರಿಂದ ರೆಜಿಯು ನಿರ್ದಿಷ್ಟ ಪ್ರತಿಕ್ರಿಯೆಯ ಒಂದು ಉದಾಹರಣೆ ಇಲ್ಲಿದೆ. ಅಲ್ಲಿ ಲಿಮೋನಿನ್ ರಿಂಗ್ ಸಿಸ್ಟಮ್ನ ಭಾಗವಾಗಿರದ ಡಬಲ್ ಬಾಂಡ್ನೊಂದಿಗೆ ಮಾತ್ರ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ರಿಂಗ್ ವ್ಯವಸ್ಥೆಯ ಡಬಲ್ ಬಾಂಡ್ ಈ ಸ್ಥಿತಿಯಲ್ಲಿ ಪ್ರತಿಕ್ರಿಯೆಗೆ ಒಳಗಾಗುವುದಿಲ್ಲ. ಬೆಂಜೀನ್ ಎನೋಫೈಲ್ ಆಗಿರಬಹುದು. ಇದು ಬೆಂಜೀನ್ ಮತ್ತೊಮ್ಮೆ ಬೀಟಾ ಪಿನಿನೊಂದಿಗೆ ಎನಿ ಪ್ರತಿಕ್ರಿಯೆಗೆ ಒಳಗಾಗುವ ಒಂದು ಉದಾಹರಣೆಯಾಗಿದೆ. ಮೆಗ್ನೀಸಿಯಂನೊಂದಿಗೆ ಸಂಸ್ಕರಿಸುವ ಮೂಲಕ ಬೆಂಜೀನ್ ಅನ್ನು ಆರ್ಥೋಫ್ಲೋರೋಬ್ರೋಮೆಂಜೀನ್ನಿಂದ ಉತ್ಪಾದಿಸಲಾಗುತ್ತದೆ. ಕಾಲಜನ್ ಮೆಗ್ನೀಸಿಯಂ ವಿನಿಮಯ ಗ್ರಿಗ್ನಾರ್ಡ್ ಕಾರಕವು ಆರಂಭದಲ್ಲಿ ಇಲ್ಲಿ ರೂಪುಗೊಳ್ಳುತ್ತದೆ. ಇದು ಫ್ಲೋರೈಡ್ ಅನ್ನು ತೆಗೆದುಹಾಕುತ್ತದೆ. ಇದರ ಪರಿಣಾಮವಾಗಿ ಬೆಂಜೀನ್ ಮಧ್ಯಂತರವಾಗಿ ರೂಪುಗೊಳ್ಳುತ್ತದೆ. ಟ್ರ್ಯಾಪಿಂಗ್ ಏಜೆಂಟ್ ಆಗಿ ಬೀಟಾ ಪಿನಿನ್ನ ಉಪಸ್ಥಿತಿಯಲ್ಲಿ ಪ್ರತಿಕ್ರಿಯೆಯನ್ನು ನಡೆಸಿದಾಗ ಅರ್ಥದಲ್ಲಿ ಟ್ರ್ಯಾಪಿಂಗ್, ಇದು ಈ ಪ್ರತಿಕ್ರಿಯೆಯ ಎನಿ ಅಂಶವಾಗಿದೆ. ಹೈಡ್ರೋಜನ್ ಅನ್ನು ಬೆಂಜೀನ್ಗೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಬೆಂಜೀನ್ ರೂಪುಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಇಲ್ಲಿ ಈ ಇಂಗಾಲ ಮತ್ತು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಬೆಂಜೀನ್ನ ಆರ್ಥೋ ಕಾರ್ಬನ್ಗಳಲ್ಲಿ ಒಂದರ ಬೆಂಜೀನ್ ನಡುವೆ ಇಂಗಾಲದ ಬಂಧವು ರೂಪುಗೊಳ್ಳುತ್ತದೆ. ಪ್ರತಿಫಲಿತ ಟೋಲುಯಿನ್ನಲ್ಲಿ ಪ್ರತಿಕ್ರಿಯೆಯನ್ನು ನಡೆಸಲಾಗುತ್ತದೆ. ಆದ್ದರಿಂದ ಇದು ಸುಮಾರು 62% ಇಳುವರಿಯಲ್ಲಿ 80 ಡಿಗ್ರಿ ಆಗಿದೆ. ಈ ನಿರ್ದಿಷ್ಟ ಉತ್ಪನ್ನವು ರೂಪುಗೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಎನೋಫೈಲ್ ಬೆಂಜೀನ್ ಆಗಿದೆ ಮತ್ತು ಎನಿ ಘಟಕವು ಬೀಟಾ ಪಿನಿನ್ ಆಗಿದ್ದು, ಈ ನಿರ್ದಿಷ್ಟ ನಿದರ್ಶನದಲ್ಲಿ ಬೀಟಾ ಪಿನಿನ್ ಬದಲಿ ಆಲ್ಫಾ ಪಿನಿನ್ ಬದಲಿ ಬೆಂಜೀನ್ ಉತ್ಪನ್ನದ ರಚನೆಗೆ ಕಾರಣವಾಗುತ್ತದೆ.
ಈ ರೀತಿಯ ಮೊನೊಸಬ್ಸ್ಟಿಟ್ಯೂಟೆಡ್ ಅಸಿಟಿಲೀನಿಕ್ ಅಥವಾ ಆಲ್ಕೆನಿಕ್ ಉತ್ಪನ್ನದ ಸಂದರ್ಭದಲ್ಲಿ ರೆಜಿಯೋಸೆಲೆಕ್ಟಿವಿಟಿಯು ತುಂಬಾ ಕಳಪೆಯಾಗಿರಬಹುದು. ಉದಾಹರಣೆಗೆ ಮೀಥೈಲ್ ಪ್ರೊಪಿಲೇಟ್ನೊಂದಿಗೆ ಐಸೊಬ್ಯೂಟಿಲಿನ್ ಪ್ರತಿಕ್ರಿಯೆಗೆ ಒಳಗಾಗುವ ಉದಾಹರಣೆ ಇಲ್ಲಿದೆ. ಪ್ರತಿಕ್ರಿಯೆಯನ್ನು ಸುಮಾರು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಸಲಾಗುತ್ತದೆ. 2 ರೆಜಿಯೋ ಐಸೋಮರ್ಗಳು ರೂಪುಗೊಳ್ಳುವುದನ್ನು ನೀವು ನೋಡಬಹುದು. ಈ ಹೈಡ್ರೋಜನ್ ಅನ್ನು ಆಲ್ಫಾ ಸ್ಥಾನಕ್ಕೆ ವರ್ಗಾಯಿಸಬಹುದು, ಇದು ಪ್ರಮುಖ ಉತ್ಪನ್ನವನ್ನು ನೀಡುತ್ತದೆ, ಇದು ಈ ನಿರ್ದಿಷ್ಟ ಉತ್ಪನ್ನವಾಗಿದೆ. ಹೈಡ್ರೋಜನ್ ಅನ್ನು ಬೀಟಾ ಸ್ಥಾನಕ್ಕೆ ಸಹ ವರ್ಗಾಯಿಸಬಹುದು, ಈ ಸಂದರ್ಭದಲ್ಲಿ ಇದು ರೂಪುಗೊಳ್ಳುತ್ತಿರುವ ಉತ್ಪನ್ನವಾಗಿದೆ, ಇದು ಸುಮಾರು 3% ಇಳುವರಿಯಲ್ಲೂ ರೂಪುಗೊಳ್ಳುತ್ತದೆ. ಡೈಮೀಥೈಲ್ ಅಸಿಟಿಲೀನ್ ಡೈಕಾರ್ಬಾಕ್ಸಿಲಿಕ್ ಆಮ್ಲವು ಐಸೊಬ್ಯೂಟಿಲಿನ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಮಿಥೈಲ್ನಿಂದ ಈ ಸ್ಥಾನಕ್ಕೆ ಹೈಡ್ರೋಜನ್ ವರ್ಗಾವಣೆಯ ಪರಿಣಾಮವಾಗಿ ಈ ಇಂಗಾಲ ಮತ್ತು ಒಲಿಫಿನಿಕ್ ಇಂಗಾಲದ ನಡುವೆ ಇಂಗಾಲ ಬಂಧದ ರಚನೆಯ ಪರಿಣಾಮವಾಗಿ ಈ ಪ್ರತಿಕ್ರಿಯೆಯನ್ನು ಸುಮಾರು 100 ಡಿಗ್ರಿಗಳಷ್ಟು ಕಡಿಮೆ ತಾಪಮಾನದಲ್ಲಿ ನಡೆಸಲಾಗುತ್ತದೆ. ಇದು ಇಲ್ಲಿ ತೋರಿಸಿರುವ ಈ ನಿರ್ದಿಷ್ಟ ಉತ್ಪನ್ನದ ರಚನೆಗೆ ಕಾರಣವಾಗುವ ಅಂತಿಮ ಒಲೆಫಿನಿಕ್ ಇಂಗಾಲವಾಗಿದೆ. ಅಪೋಲ್ಸರ್ ಅವರು ಎನಿ ಪ್ರತಿಕ್ರಿಯೆಯನ್ನು ವರ್ಗೀಕರಿಸಲು ಒಂದು ವಿಧಾನವನ್ನು ರೂಪಿಸಿದ್ದಾರೆ. ಅವರ ಪ್ರಕಾರ ವರ್ಗೀಕರಿಸಬಹುದಾದ 4 ರೀತಿಯ ಎನಿ ಪ್ರತಿಕ್ರಿಯೆಗಳಿವೆ. ಸಂಖ್ಯಾ ವ್ಯವಸ್ಥೆಯು ಈ ಕೆಳಗಿನಂತಿದೆ. ನೀವು ಸ್ಥಾನದಿಂದ ಒಂದು ಸಂಖ್ಯೆಯೊಂದಿಗೆ ಪ್ರಾರಂಭಿಸಿ, ಇದು ಅಲೈಲಿಕ್ ಸ್ಥಾನವಾಗಿದೆ, ಇದು ಹೈಡ್ರೋಜನ್ ಅನ್ನು ವರ್ಗಾಯಿಸುತ್ತದೆ ಮತ್ತು 5 ರೊಂದಿಗೆ ಅಂತಿಮ ಸ್ಥಾನಕ್ಕೆ ಕೊನೆಗೊಳ್ಳುತ್ತದೆ, ಅಲ್ಲಿ ಹೈಡ್ರೋಜನ್ ವಾಸ್ತವವಾಗಿ ಮರುಜೋಡಣೆಯ ಕೊನೆಯಲ್ಲಿ ಇಳಿಯುತ್ತದೆ. ಈಗ ಟೆಥರಿಂಗ್ ಗುಂಪು, ಈ ನಿರ್ದಿಷ್ಟ ಗುಂಪು ಎನೋಫೈಲ್ ಅನ್ನು ಎನ್ಎ ಘಟಕದೊಂದಿಗೆ ಸಂಪರ್ಕಿಸಲು ಮತ್ತು ಇದು ಸಂಪರ್ಕವಾಗಿದೆ. ಉದಾಹರಣೆಗೆ ಎನೋಫೈಲ್ನ 3ನೇ ಇಂಗಾಲ ಮತ್ತು ಎನೋಫೈಲ್ನ 4ನೇ ಪರಮಾಣುವಿನ ನಡುವೆ, ಕ್ಷಮಿಸಿ, ಇದು 3ನೇ ಇಂಗಾಲದ ಎನ್ಎ ಘಟಕವಾಗಿದೆ ಮತ್ತು 4ನೇ ಇಂಗಾಲದ ಎನೋಫೈಲ್ ಘಟಕವು ಈ ಟೆಥರ್ನಿಂದ ಸಂಪರ್ಕಗೊಂಡಿದೆ. ಆದ್ದರಿಂದ ಎನ್ಎ ಮತ್ತು ಎನೋಫೈಲ್ ಅನ್ನು ಈ 4 CH2 ಮೀಥಿಲೀನ್ ಗುಂಪುಗಳು ಸಂಪರ್ಕಿಸುತ್ತವೆ, ಅದು ಟೆಥರಿಂಗ್ ಗುಂಪು. ಮತ್ತೊಂದೆಡೆ ನೀವು ಇಲ್ಲಿ ಈ ಅಣುವನ್ನು ನೋಡಿದರೆ ಟೆಥರಿಂಗ್ ಗುಂಪನ್ನು ಎನ್ಎ ಅಂಶದ 2ನೇ ಸ್ಥಾನ ಮತ್ತು ಎನೋಫೈಲ್ನ 4ನೇ ಸ್ಥಾನಕ್ಕೆ ಸಂಪರ್ಕಿಸಲಾಗಿದೆ. ಆದ್ದರಿಂದ ಇದನ್ನು 2-4 ಪ್ರಕಾರ ಎಂದು ಕರೆಯಲಾಗುತ್ತದೆ, ಇದು 2 ಪ್ರಕಾರವಾಗಿದೆ. ಇದನ್ನು 3-4 ಪ್ರಕಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು 1ನೇ ಪ್ರಕಾರವಾಗಿದೆ. ಇದನ್ನು ಟೆದರ್ ಗುಂಪುಗಳು ಅನುಕ್ರಮವಾಗಿ 3ನೇ ಇಂಗಾಲ ಮತ್ತು ಎನಿ ಮತ್ತು ಎನೋಫೈಲ್ನ 4ನೇ ಪರಮಾಣುಗಳೊಂದಿಗೆ ಜೋಡಿಸಲ್ಪಟ್ಟಿರುತ್ತವೆ. ಇಲ್ಲಿ ನೀವು ನೋಡಿದರೆ ಇದು ಒಂದು 5 ವ್ಯವಸ್ಥೆಯಾಗಿದೆ, ಏಕೆಂದರೆ ಹೈಡ್ರೋಜನ್ ಅನ್ನು ಇಲ್ಲಿ Y ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ, ಪರಮಾಣು Y1 YXH ಬಂಧದ ರಚನೆಗೆ ಕಾರಣವಾಗುತ್ತದೆ. ಆದ್ದರಿಂದ ಇದು ಆವರ್ತಕ ಪರಿವರ್ತನೆಯ ಸ್ಥಿತಿಯ 5ನೇ ಪರಮಾಣು. ಟೆಥರಿಂಗ್ ಗುಂಪನ್ನು 5ನೇ ಪರಮಾಣು ಮತ್ತು ಅಲೈಲಿಕ್ ವ್ಯವಸ್ಥೆಯ ಮೊದಲ ಇಂಗಾಲದ ಪರಮಾಣುಗೆ ಜೋಡಿಸಲಾಗಿದೆ, ಇದು ಇಲ್ಲಿ ಎನ್ಎ ಘಟಕವಾಗಿದೆ. ನೀವು ಈ ವ್ಯವಸ್ಥೆಯನ್ನು ನೋಡಿದರೆ ಇದು 3-5 ವ್ಯವಸ್ಥೆಯಾಗಿರುತ್ತದೆ. ಇದು ಹೈಡ್ರೋಜನ್ ಆಗಿದ್ದು, ಇದನ್ನು ಇಲ್ಲಿ ಈ ಇಂಗಾಲಕ್ಕೆ ವರ್ಗಾಯಿಸಲಾಗುವುದು, ಇದರ ಪರಿಣಾಮವಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ 6 ಸದಸ್ಯರ ಉಂಗುರವು ರೂಪುಗೊಳ್ಳುತ್ತದೆ. ಆದ್ದರಿಂದ ಇದು 3-5 ವ್ಯವಸ್ಥೆಗೆ ಅನುರೂಪವಾಗಿದೆ. ಆದ್ದರಿಂದ ಈ ವ್ಯವಸ್ಥೆಗಳನ್ನು ಮೂಲಭೂತವಾಗಿ ಚದರ ಬ್ರಾಕೆಟ್ನಲ್ಲಿ ಈ 2 ಸಂಖ್ಯೆಗಳೊಂದಿಗೆ ವರ್ಗೀಕರಿಸಲಾಗಿದೆ, ಇದು ಎನ್ಇ ಘಟಕ ಮತ್ತು ಎನೋಫೈಲ್ ಘಟಕಗಳ ಟೆಥರಿಂಗ್ ಸಂಪರ್ಕವನ್ನು ಸೂಚಿಸುತ್ತದೆ. ಸಂಖ್ಯೆಯು ಹೈಡ್ರೋಜನ್ ಅನ್ನು ಹೊಂದಿರುವ ಅಲೈಲಿಕ್ ಸ್ಥಾನದಿಂದ ಪ್ರಾರಂಭವಾಗಿ ಎನ್ಇ ಪ್ರತಿಕ್ರಿಯೆಯ ಸಮಯದಲ್ಲಿ ಹೈಡ್ರೋಜನ್ ಅನ್ನು ವರ್ಗಾಯಿಸುವ ಸ್ಥಾನದಲ್ಲಿ ಕೊನೆಗೊಳ್ಳುತ್ತದೆ. ಟೆದರ್ ಸಂಪರ್ಕದ ಅತ್ಯಂತ ಚಿಕ್ಕ ಮಾರ್ಗವೆಂದರೆ 1-5 ಹೈಡ್ರೋಜನ್ ಶಿಫ್ಟ್. ಈ ಸಂಖ್ಯೆಗಳು ಮೂಲಭೂತವಾಗಿ ಇದನ್ನು ಸೂಚಿಸುತ್ತವೆ. ಮತ್ತು ಇಲ್ಲಿ ನೀವು XY ಗುಂಪನ್ನು ಕಾರ್ಬೋನಿಲ್ನಂತೆ ಒಲೆಟಿನ್ ಅಥವಾ ಇಮೈನ್ ಮತ್ತು ಮುಂತಾದವುಗಳಾಗಿ ಹೊಂದಬಹುದು, ಇದನ್ನು ನಾವು 1 ನಿಮಿಷದಲ್ಲಿ ನೋಡುತ್ತೇವೆ. ಈಗ ಪೈರುಲಿಟಿಕ್ ಸ್ಥಿತಿಯಲ್ಲಿ ಡೈಹೈಡ್ರೋಕಾರ್ಬನ್ ಈ ರೀತಿಯ 2-2-1 ಬೈಸೈಕ್ಲಿಕ್ ಕೀಟೋನ್ ರಚನೆಗೆ ಕಾರಣವಾಗುವ ಎನ್ಇ ಪ್ರತಿಕ್ರಿಯೆಗೆ ಒಳಗಾಗುವ ಉದಾಹರಣೆ ಇಲ್ಲಿದೆ. ಸ್ಪಷ್ಟವಾಗಿ ಇದು ಇಲ್ಲಿ ಒಂದು ಎನ್ಇ ಘಟಕವಾಗಿದೆ. ಈ ಹೈಡ್ರೋಜನ್ ಮೂಲಭೂತವಾಗಿ ಇದು ಅಲೈಲಿಕ್ ಹೈಡ್ರೋಜನ್ ಆಗಿದೆ, ಇದು ಹೈಡ್ರೋಜನ್ ವರ್ಗಾವಣೆಗೆ ಒಳಗಾಗುವ ಈ ಅಣುವಿನ ಎನೋಲ್ ರೂಪವಾಗಿದೆ. ಈ ಸ್ಥಾನಕ್ಕೆ ಎನಾಲಿಕ್ ಹೈಡ್ರೋಜನ್ ವರ್ಗಾವಣೆಯು ಈ ಇಂಗಾಲ ಮತ್ತು ಈ ಇಂಗಾಲದ ನಡುವೆ ಇಂಗಾಲದ ಬಂಧದ ರಚನೆಗೆ ಕಾರಣವಾಗುತ್ತದೆ. ಆದ್ದರಿಂದ ಸಂಪರ್ಕಕ್ಕಾಗಿ ಇದು 2 ರೀತಿಯ ಪರಿವರ್ತನೆಯ ಸ್ಥಿತಿಗೆ ಒಳಗಾಗಬೇಕಾಗುತ್ತದೆ. ಡ್ಯಾಶ್ ಮಾಡಲಾದ ರೇಖೆಗಳು ಇಂಗಾಲದ ಬಂಧ ಸಂಪರ್ಕ ಮತ್ತು ಹೈಡ್ರೋಜನ್ ವರ್ಗಾವಣೆ ಸಂಪರ್ಕವಾಗಿದೆ. ಆದ್ದರಿಂದ ಎನಾಲಿಕ್ ಹೈಡ್ರೋಜನ್ ಅನ್ನು ಈ ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಈ ಇಂಗಾಲವನ್ನು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎನಾಲ್ನ ಬೀಟಾ ಸ್ಥಾನಕ್ಕೆ ಸಂಪರ್ಕಿಸಲಾಗಿದೆ. ಇದರ ಪರಿಣಾಮವಾಗಿ 221 ಬೈಸೈಕ್ಲಿಕ್ ಕೀಟೋನ್ ರಚನೆಯಾಗುತ್ತದೆ. ಇದನ್ನು ಇಲ್ಲಿ ತೋರಿಸಲಾಗಿದೆ. ಪರಿವರ್ತನೆಯ ಹಂತದ ರಚನೆಯನ್ನು ಇಲ್ಲಿ ಚೌಕಾಕಾರದ ಚೌಕಟ್ಟಿನೊಳಗೆ ಈ ನಿರ್ದಿಷ್ಟ ರಚನೆಯಲ್ಲಿ ತೋರಿಸಲಾಗಿದೆ. ಈ ರೀತಿಯ ಅಸ್ಥಿಪಂಜರ, ಇಂಗಾಲದ ಅಸ್ಥಿಪಂಜರವನ್ನು ಬಳಸಿಕೊಂಡು ಸ್ಪಿರೋಸೈಕ್ಲಿಕ್ ಸಂಯುಕ್ತಗಳನ್ನು ಎನ್ಇ ಪ್ರತಿಕ್ರಿಯೆಯಿಂದ ಸಂಶ್ಲೇಷಿಸಲಾಗಿದೆ, ಅಲ್ಲಿ ಎನ್ಇ ಘಟಕವನ್ನು ಈ ನಿರ್ದಿಷ್ಟ ಘಟಕವೆಂದು ಸ್ಪಷ್ಟವಾಗಿ ತೋರಿಸಲಾಗಿದೆ ಮತ್ತು ಎನೋಫೈಲ್ ಘಟಕವು ಈ ನಿರ್ದಿಷ್ಟ ಘಟಕವಾಗಿದೆ. 1-5 ರೀತಿಯಲ್ಲಿ ಹೈಡ್ರೋಜನ್ ವಲಸೆಯ ರಚನೆಗೆ ಕಾರಣವಾಗುತ್ತದೆ. ಇದು ಹೈಡ್ರೋಜನ್ ವರ್ಗಾವಣೆಯಿಂದಾಗಿ ಈ ಮೀಥೈಲ್ ಗುಂಪನ್ನು ಇಲ್ಲಿ ಇರಿಸುತ್ತದೆ, ಈ ಮೀಥೈಲಿನ್ ಇಲ್ಲಿ ಮೀಥೈಲ್ ಗುಂಪಾಗುತ್ತದೆ. ಈ 2 ಅಣುಗಳ ಸಿಸ್ ಮತ್ತು ಟ್ರಾನ್ಸ್ ಐಸೋಮರ್ಗಳ ರಚನೆಯ ವಿಷಯದಲ್ಲಿ ನೀವು ಸ್ವಲ್ಪ ಪ್ರಮಾಣದ ಡಯಾಸ್ಟೀರಿಯೊ ಸೆಲೆಕ್ಟಿವಿಟಿಯನ್ನು ನೋಡಬಹುದು.
ಇಲ್ಲಿ 2 ಪ್ರತಿಕ್ರಿಯೆಗಳು ನಡೆಯುತ್ತಿವೆ. ರೂಪುಗೊಂಡ ಮೊದಲ ಉತ್ಪನ್ನವು 9 ರಿಂದ 1 ಅನುಪಾತದಲ್ಲಿ ದೊಡ್ಡ ಮೊತ್ತವಾಗಿದೆ. ರೂಪುಗೊಳ್ಳುವ ಪ್ರಮುಖ ಉತ್ಪನ್ನವೆಂದರೆ ಎನಿ ಉತ್ಪನ್ನವಾಗಿದೆ. ಇಲ್ಲಿ ಈ ಸ್ಥಾನಕ್ಕೆ ವರ್ಗಾಯಿಸಲಾದ ಈ ಮೀಥೇನ್ನಿಂದ ಹೈಡ್ರೋಜನ್ನಿಂದ ಎನಿ ಉತ್ಪನ್ನವು ಈ 2 ವ್ಯವಸ್ಥೆಗಳ ನಡುವಿನ ಬಂಧದ ಸಹವರ್ತಿ ರಚನೆಯೊಂದಿಗೆ ಆಲ್ಫಾ ಸ್ಥಾನದಿಂದ ಉದ್ಭವಿಸುತ್ತದೆ. ಆದ್ದರಿಂದ ಇದು ಮೂಲಭೂತವಾಗಿ ಒಂದು 2 ಆಗಿದೆ. ಪ್ರತಿಕ್ರಿಯೆಯಲ್ಲಿ 3, 4 ರೀತಿಯ ಟೈಪ್ 1 ರೀತಿಯ ಅನ್ನು ನಾವು ಇಲ್ಲಿ ಉಲ್ಲೇಖಿಸುತ್ತಿದ್ದೇವೆ ಮತ್ತು ಅದು ಸುಮಾರು 135 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಯುತ್ತದೆ. ಪ್ರತಿಕ್ರಿಯೆಯ 200 ಗಂಟೆಗಳಲ್ಲಿ ಉದಾಹರಣೆಗೆ ಈ ಪ್ರತಿಕ್ರಿಯೆಯು ನಡೆಯುತ್ತಿದೆ. ಈ ಉತ್ಪನ್ನವನ್ನು ರಚಿಸಲಾಗಿದೆ, ಇದು ಉಪೋತ್ಪನ್ನವಾಗಿದೆ. ನೀವು ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪು ಮತ್ತು ಈ ಡಬಲ್ ಬಾಂಡ್ ಅನ್ನು ಪರಿಗಣಿಸಿದರೆ ಇದು ಡೈಸ್ ಆಲ್ಡರ್ ಡೈನ್ ರೀತಿಯ ವ್ಯವಸ್ಥೆಯಾಗಿರುತ್ತದೆ. ಆದ್ದರಿಂದ ಇದು ಡೈನೋಫೈಲ್ ಆಗಿರುತ್ತದೆ. ಆದ್ದರಿಂದ 4+2 ಸೈಕ್ಲೋಅಡಿಷನ್ ಉತ್ಪನ್ನವು ಉತ್ಪನ್ನದ ರಚನೆಯವರೆಗೆ ದೃಶ್ಯೀಕರಿಸಬಹುದು. ಇದು ಈ ನಿರ್ದಿಷ್ಟ ಪ್ರತಿಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಉತ್ಪನ್ನವಾಗಿದೆ. ಡೈಸ್ ಆಲ್ಡರ್ ಪ್ರತಿಕ್ರಿಯೆಯ ಲೆವಿಸ್ ಆಮ್ಲ ವೇಗವರ್ಧನೆ ಮತ್ತು ಇತರ ಪ್ರತಿಕ್ರಿಯೆಗಳನ್ನು ಈ ಹಿಂದೆ ಚರ್ಚಿಸಿದಂತೆಯೇ ಲೆವಿಸ್ ಆಮ್ಲಗಳು ಆಲ್ ಕಾರ್ಬನ್ ಪ್ರತಿಕ್ರಿಯೆಯನ್ನು ವೇಗವರ್ಧಿಸುತ್ತವೆ. BF3 ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ನಂತಹ ಲೂಯಿಸ್ ಆಮ್ಲಗಳ ಸಮನ್ವಯವು ಎನೋಫೈಲ್ನ ಹೆಟೆರೋಆಟಮ್ ನ ಏಕೈಕ ಜೋಡಿಗೆ ಸಾಮಾನ್ಯವಾಗಿ ನಡೆಯುತ್ತದೆ. ಎಂದಿನಂತೆ ಲೂಯಿಸ್ ಆಮ್ಲದ ಸಮನ್ವಯದಿಂದ ಎಲೆಕ್ಟ್ರಾನ್ ಕೊರತೆಯು ಹೆಚ್ಚಾಗುವುದರಿಂದ ಎನೋಫೈಲ್ಗಳ ಲ್ಯೂಮೋ ಶಕ್ತಿಯಲ್ಲಿ ಕಡಿಮೆಯಾಗುತ್ತದೆ. ಆದ್ದರಿಂದ ಎನೆ ಮತ್ತು ಎನೋಫೈಲ್ ನಡುವಿನ ಲುಮೋ ಹೋಮೋ ಲುಮೋ ಅಂತರವು ಕಡಿಮೆಯಾಗುತ್ತದೆ ಮತ್ತು ಆದ್ದರಿಂದ ದರವು ತುಂಬಾ ವೇಗಗೊಳ್ಳುತ್ತದೆ. ಈಗ ಈ ಪ್ರತಿಕ್ರಿಯೆಯನ್ನು ಊಹಿಸಿಕೊಳ್ಳಿ. ನಾವು ಈಗಾಗಲೇ ಉಷ್ಣ ಸ್ಥಿತಿಯಲ್ಲಿ ಪರಿಗಣಿಸಿ ಈ ಪ್ರತಿಕ್ರಿಯೆಯಲ್ಲಿ ರೆಜಿಯೋ ಐಸೋಮರ್ಗಳ ಮಿಶ್ರಣವು ರೂಪುಗೊಳ್ಳುತ್ತದೆ. ಆದಾಗ್ಯೂ ಲೂಯಿಸ್ ಆಮ್ಲೀಯ ಪರಿಸ್ಥಿತಿಗಳಲ್ಲಿ ಕೇವಲ ಒಂದು ರೆಜಿಯೋ ಐಸೋಮರ್ ಮಾತ್ರ ರೂಪುಗೊಳ್ಳುತ್ತದೆ. ಇನ್ನೊಂದು ರೆಜಿಯೋ ಐಸೋಮರ್ ಪ್ರತಿಕ್ರಿಯೆಯ ಸಮಯದಲ್ಲಿ ಸಂಪೂರ್ಣವಾಗಿ ಇರುವುದಿಲ್ಲ. ಅದು ಇಲ್ಲಿ ಮುಖ್ಯವಾದ ಅಂಶವಲ್ಲ. ಪ್ರಮುಖ ಅಂಶವೆಂದರೆ ದರ ವೇಗವರ್ಧನೆ. ವೇಗವರ್ಧಕವಲ್ಲದ ಪ್ರತಿಕ್ರಿಯೆಯು ಸುಮಾರು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಯುತ್ತದೆ. ಆದರೆ ಅಲ್ಯೂಮಿನಿಯಂ ಕ್ಲೋರೈಡ್ನ ಉಪಸ್ಥಿತಿಯಲ್ಲಿ ವೇಗವರ್ಧಕ ಪ್ರತಿಕ್ರಿಯೆಯು ಕೋಣೆಯ ಉಷ್ಣಾಂಶದಲ್ಲಿ ಸುಮಾರು 25 ಡಿಗ್ರಿಗಳಲ್ಲಿ ನಡೆಯುತ್ತದೆ. ಆದ್ದರಿಂದ ಇದು ಈ ನಿರ್ದಿಷ್ಟ ಪ್ರತಿಕ್ರಿಯೆಯ ಅತ್ಯಂತ ಪ್ರಮುಖ ಅಂಶವಾಗಿದೆ. ಅಂತೆಯೇ ಅಕ್ರಿಲೇಟ್ನ ವಿಷಯದಲ್ಲೂ ರೆಜಿಯೋ ಐಸೋಮೆರಿಕ್ ಉತ್ಪನ್ನಗಳನ್ನು ರಚಿಸಬಹುದು. ಆದಾಗ್ಯೂ ಲೂಯಿಸ್ ಆಮ್ಲೀಯ ಪರಿಸ್ಥಿತಿಗಳಲ್ಲಿ ಏಕೈಕ ಐಸೋಮರ್ ರೂಪುಗೊಳ್ಳುತ್ತದೆ, ಅಲ್ಲಿ ಎನ್ ಹೈಡ್ರೋಜನ್ ಅನ್ನು ಆಲ್ಫಾ ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಎನೋಫೈಲ್ನ ಬೀಟಾ ಸ್ಥಾನವು ಒಲೆಫಿನ್ನ ಅಂತಿಮ ಸ್ಥಾನಕ್ಕೆ ಸಂಪರ್ಕ ಹೊಂದಿದೆ. ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ಎನ್ಇ ಘಟಕವಾಗಿದೆ. ಕಾರ್ಬೊನಿಲ್ ಐನ್ ಪ್ರತಿಕ್ರಿಯೆಯು 1, ಅಲ್ಲಿ ಎನೋಫೈಲ್ ಸಿ ಡಬಲ್ ಬಾಂಡ್ ಆಗಿದೆ. ಆದ್ದರಿಂದ ನೀವು ಇಲ್ಲಿ ನೋಡಬಹುದು, ಈ ಹೈಡ್ರೋಜನ್ ಅನ್ನು ಮೂಲಭೂತವಾಗಿ ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಇಂಗಾಲ ಬಂಧವು ರೂಪುಗೊಳ್ಳುತ್ತದೆ. ಇದು ಏಕರೂಪದ ರೀತಿಯ ಉತ್ಪನ್ನಕ್ಕೆ ಕಾರಣವಾಗುತ್ತದೆ. ಮೂಲಭೂತವಾಗಿ ಈ ಪ್ರತಿಕ್ರಿಯೆಯು ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪಿಗೆ ಅಲೈಲ್ ಲೋಹದ ಅಲೈಲ್ ಮೆಗ್ನೀಸಿಯಂ ಬ್ರೋಮೈಡ್ ರೀತಿಯ ಕಾರಕವನ್ನು ಸೇರಿಸುವುದಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಈ ಪ್ರತಿಕ್ರಿಯೆಯಲ್ಲಿ ರೂಪುಗೊಳ್ಳುವ ಉತ್ಪನ್ನ ರಚನೆಯ ವಿಷಯದಲ್ಲಿ ಇದು ನಿರ್ದಿಷ್ಟವಾದದ್ದಕ್ಕೆ ಸಮನಾಗಿರುತ್ತದೆ. ಇದು ಎನೆ ಪ್ರತಿಕ್ರಿಯೆ, ಕಾರ್ಬೊನಿಲ್ ಎನೆ ಪ್ರತಿಕ್ರಿಯೆ ಮತ್ತು ಈ ಪ್ರತಿಕ್ರಿಯೆಯು ಸಮಾನವಾದ ಪ್ರತಿಕ್ರಿಯೆಯಾಗಿದೆ. ಇದು ಗ್ರೆನಾರ್ಡ್ ಅಡಿಷನ್ ಪ್ರತಿಕ್ರಿಯೆಯಾಗಿದೆ. ಮೂಲಭೂತವಾಗಿ ಇಲ್ಲಿ ತೋರಿಸಲಾಗಿರುವ ಈ 2 ಸಮೀಕರಣಗಳಿಂದ ಸಮಾನತೆಯನ್ನು ತೋರಿಸಲಾಗುತ್ತಿದೆ. ಫಾರ್ಮಾಲ್ಡಿಹೈಡ್ ಬಹಳ ಪ್ರತಿಕ್ರಿಯಾತ್ಮಕ ಎನೋಫೈಲ್ ಆಗಿದೆ. ಫಾರ್ಮಾಲ್ಡಿಹೈಡ್ ಬೀಟಾ ಪಿನ್ನಿನೊಂದಿಗೆ ಪ್ರತಿಕ್ರಿಯೆಯ ರೀತಿಯಲ್ಲಿ ಪ್ರತಿಕ್ರಿಯೆಗೆ ಒಳಗಾಗಬಹುದು. ಅಲೈಲಿಕ್ ಸ್ಥಾನದಿಂದ ಹೈಡ್ರೋಜನ್ ಅನ್ನು ಕಾರ್ಬೊನಿಲ್ಗೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಆಮ್ಲ ಒಲೆಫಿನ್ನ ಅಂತಿಮ ಸ್ಥಾನದೊಂದಿಗೆ ಇಂಗಾಲದ ಬಂಧವು ಏಕಕಾಲದಲ್ಲಿ ರಚನೆಯಾಗುವುದರೊಂದಿಗೆ 2 ಒಹ್ ರಚನೆಯಾಗುತ್ತದೆ. ಇದರ ಪರಿಣಾಮವಾಗಿ ಈ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಏಕರೂಪದ ಆಲ್ಕೋಹಾಲ್ ರಚನೆಯಾಗುತ್ತದೆ. ಅದೇ ಉದಾಹರಣೆಯನ್ನು ಕ್ಲೋರಲ್ನೊಂದಿಗೆ ತೋರಿಸಲಾಗಿದೆ. ಕ್ಲೋರಲ್ ಸಹ ಹೆಚ್ಚು ಪ್ರತಿಕ್ರಿಯಾತ್ಮಕ ಎನೋಫೈಲ್ ಆಗಿದೆ, ಏಕೆಂದರೆ ಎನೋಫೈಲ್ನ ಎಲೆಕ್ಟ್ರಾನ್ ಕೊರತೆಯ ಸ್ವಭಾವದಿಂದಾಗಿ ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಫಾರ್ಮಾಲ್ಡಿಹೈಡ್ಗಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ನೀವು ಇಲ್ಲಿ ನೋಡುವಂತೆ ಇದನ್ನು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಸಲಾಗುತ್ತದೆ, ಆದರೆ ಇದು 95 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನದಲ್ಲಿದೆ. ಇದು ಹೋಮೋಲಿಕ್ ಆಲ್ಕೋಹಾಲ್ ವ್ಯವಸ್ಥೆಯ ರಚನೆಗೆ ಕಾರಣವಾಗುತ್ತದೆ. ಇದನ್ನು ಟ್ರೈಕ್ಲೋರೋ ಮೀಥೈಲ್ ಗುಂಪಿನೊಂದಿಗೆ ಬದಲಾಯಿಸಲಾಗುತ್ತದೆ. ಗ್ಲೈಯಾಕ್ಸಿಲೇಟ್ಗಳು ಸಹ ಅತ್ಯುತ್ತಮ ಎನೋಫೈಲ್ಗಳಾಗಿವೆ. ಈ ಪ್ರತಿಕ್ರಿಯೆಯನ್ನು ಸುಮಾರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಸಲಾಗುತ್ತದೆ. ಹೆಕ್ಸಾಮೆಥಿಲೀನ್ ಸೈಕ್ಲೋಹೆಕ್ಸೇನ್ನ ಸಂದರ್ಭದಲ್ಲಿ ರೂಪುಗೊಂಡ ಉತ್ಪನ್ನವು ಸೈಕ್ಲೋಹೆಕ್ಸೀನ್ ಆಗಿದೆ. ಇದನ್ನು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದೇ ಸ್ಥಾನದಲ್ಲಿ ಬದಲಿಸಲಾಗುತ್ತದೆ. ಆದರೆ ಆಲ್ಫಾ ಮೀಥೈಲ್ ಸ್ಟೈರೀನ್ ಈ ಉತ್ಪನ್ನದ ಹೋಮೋ ಅಲೈಲ್ ಆಲ್ಕೋಹಾಲ್ನ ಆಲ್ಫಾ ಮೀಥೈಲ್ ಸ್ಟೈರಿಲ್ ವ್ಯುತ್ಪನ್ನವನ್ನು ನೀಡಲು ಪ್ರತಿಕ್ರಿಯೆಗೆ ಒಳಗಾಗುತ್ತಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಜಲಜನಕವನ್ನು ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಗ್ಲೈಸಿಲೇಟ್ನೊಂದಿಗಿನ ಪ್ರತಿಕ್ರಿಯೆಯ ಸಮಯದಲ್ಲಿ ಈ ಇಂಗಾಲ ಮತ್ತು ಈ ನಿರ್ದಿಷ್ಟ ಇಂಗಾಲದ ನಡುವೆ ಇಂಗಾಲದ ಬಂಧವು ರೂಪುಗೊಳ್ಳುತ್ತದೆ. ಆದ್ದರಿಂದ ಗ್ಲೈಸಿಲೇಟ್ಗಳು ಹೆಚ್ಚು ಪ್ರಾದೇಶಿಕ ನಿರ್ದಿಷ್ಟವಾದ 1,5 ಹೈಡ್ರೋಜನ್ ಶಿಫ್ಟ್ಗೆ ಒಳಗಾಗುತ್ತವೆ. ಹೈಡ್ರೋಜನ್ ಬದಲಾವಣೆಯು ಯಾವಾಗಲೂ ಆಲ್ಡಿಹೈಡ್ ಆಮ್ಲಜನಕದ ಮೇಲೆ ಇರುತ್ತದೆ. ಆದ್ದರಿಂದ ಈ ನಿರ್ದಿಷ್ಟ ನಿದರ್ಶನದಲ್ಲಿ ನಿಷ್ಕ್ರಿಯವಾಗಿರುವ ಎಸ್ಟರ್ ಕ್ರಿಯಾತ್ಮಕ ಗುಂಪಿಗೆ ಹೋಲಿಸಿದರೆ ಆಲ್ಡಿಹೈಡಿಕ್ ಆಮ್ಲಜನಕವು ಹೆಚ್ಚು ಪ್ರತಿಕ್ರಿಯಾತ್ಮಕ ಎನೋಫಿಲಿಕ್ ಆಮ್ಲಜನಕವಾಗಿದೆ. ಇಂಟ್ರಾಮಾಲಿಕ್ಯುಲರ್ ಕಾರ್ಬೊನಿಲೀನ್ ಪ್ರತಿಕ್ರಿಯೆಯ ಕೆಲವು ಉದಾಹರಣೆಗಳು ಇಲ್ಲಿವೆ. ಟೆರ್ಪೀನ್ ಆಲ್ಡಿಹೈಡ್ ಆಗಿರುವ ಈ ಆಲ್ಡಿಹೈಡ್ನ ಸಂದರ್ಭದಲ್ಲಿ ಪ್ರತಿಕ್ರಿಯೆಯು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಡೆಯುತ್ತದೆ. ಸಿಸ್ ಮತ್ತು ಟ್ರಾನ್ಸ್ ಸಂಯುಕ್ತಗಳ ಮಿಶ್ರಣವು ರೂಪುಗೊಳ್ಳುತ್ತದೆ.
ನಾವು ಇಲ್ಲಿ ಈ ಇಂಗಾಲ ಮತ್ತು ಹೊಸದಾಗಿ ರೂಪುಗೊಂಡ ಇಂಗಾಲದ ನಡುವಿನ ಸಾಪೇಕ್ಷ ಸ್ಟೀರಿಯೋಕೆಮಿಸ್ಟ್ರಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಈ ನಿರ್ದಿಷ್ಟ ಇಂಗಾಲವಾಗಿದೆ. ಇದು ಸ್ಟೀರಿಯೋ ಸೆಂಟರ್ ಆಗಿದೆ. ಇದು ಸಿಸ್ ಅಥವಾ ಟ್ರಾನ್ಸ್ ಆಗಿರಬಹುದು. ಸಿಸ್ ಮತ್ತು ಟ್ರಾನ್ಸ್ ಎರಡೂ ರೂಪುಗೊಳ್ಳುತ್ತವೆ. ಟ್ರಾನ್ಸ್ ಐಸೋಮರ್ ಒಂದು ಪ್ರಮುಖ ಉತ್ಪನ್ನವಾಗಿದೆ. ಮತ್ತು ಈ ಎರಡು ಸ್ಟೀರಿಯೋ ಕೇಂದ್ರಗಳ ನಡುವೆ ಒಂದು 4 ಸ್ಟೀರಿಯೋ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೈಡ್ರಾಕ್ಸಿ ಮೇಲಿದೆಯೇ ಅಥವಾ ಕೆಳಗಿದೆಯೇ ಎಂಬುದನ್ನು ಅವಲಂಬಿಸಿ ಇದು ಆಲ್ಫಾ ಅಥವಾ ಬೀಟಾ ಆಗಿರಬಹುದು. ಆದ್ದರಿಂದ ಸಿಸ್ ಮತ್ತು ಟ್ರಾನ್ಸ್ ಒಂದು 4 ಸ್ಟೀರಿಯೋ ರಸಾಯನಶಾಸ್ತ್ರವನ್ನು ಸೂಚಿಸುತ್ತದೆ. ಆಲ್ಫಾ ಬೀಟಾ ಹೈಡ್ರಾಕ್ಸಿ ಕ್ರಿಯಾತ್ಮಕ ಗುಂಪನ್ನು ಮೀಥೈಲ್ ಗುಂಪಿಗೆ ಸಂಬಂಧಿಸಿದಂತೆ ಆಲ್ಫಾ ಅಥವಾ ಬೀಟಾ ಎಂದು ಸೂಚಿಸುತ್ತದೆ. ಆದ್ದರಿಂದ ಎಲ್ಲಾ 4 ಸಂಭವನೀಯ ಐಸೋಮರ್ಗಳು ರೂಪುಗೊಳ್ಳುತ್ತವೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಟ್ರಾನ್ಸ್ ಬೀಟಾ ಪ್ರಮುಖ ಉತ್ಪನ್ನವಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೀಥೈಲ್ ಗುಂಪು ಮತ್ತು ಹೈಡ್ರಾಕ್ಸಿ ಗುಂಪುಗಳು ಪರಸ್ಪರ ಸಂಬಂಧಿಸಿದಂತೆ ಸಿಸ್ ಆಗಿರುತ್ತವೆ ಮತ್ತು ಮೀಥೈಲ್ ಗುಂಪು ಮತ್ತು ಐಸೋಪ್ರೋಪೆನಿಲ್ ಗುಂಪುಗಳು ಪರಸ್ಪರ ಸಂಬಂಧಿಸಿದಂತೆ ಟ್ರಾನ್ಸ್ ಆಗಿರುತ್ತವೆ. ಆದ್ದರಿಂದ ಉತ್ಪನ್ನವು ಒಂದು ಪ್ರಮುಖ ಉತ್ಪನ್ನವಾಗಿದೆ. ಜಿಂಕ್ ಬ್ರೋಮೈಡ್ನಿಂದ ಪ್ರತಿಕ್ರಿಯೆಯನ್ನು ವೇಗವರ್ಧಿಸಿದಾಗ ಮುಖ್ಯವಾಗಿ ಕೇವಲ ಒಂದು ಉತ್ಪನ್ನವು ರೂಪುಗೊಳ್ಳುತ್ತದೆ, ಟ್ರಾನ್ಸ್ ಐಸೋಮರ್ ರೂಪುಗೊಳ್ಳುತ್ತದೆ. ಈ ನಿರ್ದಿಷ್ಟ ಪ್ರತಿಕ್ರಿಯೆಯಲ್ಲಿ ಸಿಸ್ ಐಸೋಮರ್ ಇರುವುದಿಲ್ಲ. ಟ್ರಾನ್ಸ್ ಐಸೋಮರ್ನಲ್ಲಿ ಬೀಟಾ ಐಸೋಮರ್ ಈ ಸಂದರ್ಭದಲ್ಲಿ ಸುಮಾರು 66% ಇಳುವರಿಯಲ್ಲಿ ರೂಪುಗೊಂಡ ಪ್ರಮುಖ ಉತ್ಪನ್ನವಾಗಿದೆ. ಉದಾಹರಣೆಗೆ ಟ್ರೈ ಸಬ್ಸ್ಟಿಟ್ಯೂಟೆಡ್ ಒಲೆಫಿನ್ ಮತ್ತು ಮೊನೋ ಸಬ್ಸ್ಟಿಟ್ಯೂಟೆಡ್ ಟರ್ಮಿನಲ್ ಒಲೆಫಿನ್ ನಡುವಿನ ಸ್ಪರ್ಧೆ ಇಲ್ಲಿದೆ. ಸಾಮಾನ್ಯ ಥರ್ಮಲ್ ಐನ್ ಪ್ರತಿಕ್ರಿಯೆಯ ಅಡಿಯಲ್ಲಿ ಸ್ಟೆರಿಕಲಿ ಲಸ್ಟ್ ಹೆಡರ್ಡ್ ಒಲೆಫಿನ್ ಎಂಬುದು ಐನ್ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ಈ ಅಲೈಲಿಕ್ ಸ್ಥಾನಗಳಿಂದ ಹೈಡ್ರೋಜನ್ಗಳನ್ನು ಡೈಕೆಟುಗೆ ವರ್ಗಾಯಿಸಲಾಗುತ್ತದೆ. ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕಿಟೋಡೈಸ್ಟರ್ ಆಗಿದೆ. ಆದಾಗ್ಯೂ ಟಿನ್ ಕ್ಲೋರೈಡ್ ಅನ್ನು ಸೇರಿಸಿದಾಗ ರೆಜಿಯೋಕೆಮಿಸ್ಟ್ರಿಯ ಹಿಮ್ಮುಖವು ನಡೆಯುತ್ತದೆ. ಈ ಸ್ಥಾನದಿಂದ ಹೈಡ್ರೋಜನ್ ಈ ನಿರ್ದಿಷ್ಟ ಸಂದರ್ಭದಲ್ಲಿ 97.5% ಹೆಚ್ಚಿನ ಇಳುವರಿಯಲ್ಲಿ ಈ ಸ್ಥಾನದಲ್ಲಿ ಕಾರ್ಬೊನಿಲ್ ಕಾರ್ಬನ್ ಬಂಧವನ್ನು ರೂಪಿಸುವ ಪ್ರತಿಕ್ರಿಯೆಯ ರಚನೆಗೆ ಕಾರಣವಾಗುವ ಎನಿ ಪ್ರತಿಕ್ರಿಯೆಗೆ ಒಳಗಾಗುತ್ತಿದೆ. ಕಾರ್ಬೊನಿಲ್ ಐನ್ ಪ್ರತಿಕ್ರಿಯೆಯ ದೃಷ್ಟಿಯಿಂದ ಅಲ್ಯೂಮಿನಿಯಂ ಕ್ಲೋರೈಡ್ ಬಳಸಿ ಕ್ಲೋರೋಲ್ ಅನ್ನು ಮತ್ತೆ ವೇಗವರ್ಧಿಸಬಹುದು. ರೂಪುಗೊಂಡ 2 ಐಸೋಮರ್ಗಳು ಇವು ರೂಪುಗೊಂಡ ಡಯಾಸ್ಟೀರಿಯೋ ಐಸೋಮರ್ಗಳಾಗಿವೆ. ಎನಿ ಪ್ರತಿಕ್ರಿಯೆಯಲ್ಲಿ ಡಯಾಸ್ಟೀರಿಯೋ ಐಸೋಮರ್ಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ನಾವು ಒಂದು ನಿಮಿಷದಲ್ಲಿ ನೋಡುತ್ತೇವೆ. ಸದ್ಯಕ್ಕೆ ಉಷ್ಣ ಪ್ರತಿಕ್ರಿಯೆಯು ನಿರ್ದಿಷ್ಟ ಡಯಾಸ್ಟೀರಿಯೋಮೆರಿಕ್ ಅನುಪಾತವನ್ನು ನೀಡುತ್ತದೆ ಎಂದು ಭಾವಿಸಿ. ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ಸೇರಿಸಿದಾಗ ಡಯಾಸ್ಟೀರಿಯೋಮೆರಿಕ್ ಅನುಪಾತವು ವ್ಯತಿರಿಕ್ತಗೊಳ್ಳುತ್ತದೆ. ಮೂಲಭೂತವಾಗಿ ಏಕೆಂದರೆ ಪರಿವರ್ತನೆಯ ಸ್ಥಿತಿಯಲ್ಲಿ ನೀವು ಎನೆ ಮತ್ತು ಎನೋಫೈಲ್ಗೆ ಸಂಬಂಧಿಸಿದಂತೆ ಎಂಡೋ ಅಥವಾ ಎಕ್ಸೋ ಪರಿವರ್ತನೆಯ ಸ್ಥಿತಿಯನ್ನು ಹೊಂದಬಹುದು. ಇದು ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪಿಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಲತಿಸುವಿಕೆಯಿಂದಾಗಿ ವ್ಯತಿರಿಕ್ತವಾಗಿದೆ. ಲೂಯಿಸ್ ಆಮ್ಲೀಕೃತ ವೇಗವರ್ಧಕ ಇಂಟ್ರಾಮಾಲಿಕ್ಯುಲರ್ ಕಾರ್ಬೊನಿಲ್ ಎನ್ ಪ್ರತಿಕ್ರಿಯೆಯನ್ನು ಇಲ್ಲಿ ತೋರಿಸಲಾಗಿದೆ. ಇದು 3-4 ರೀತಿಯ ಒಂದು ರೀತಿಯ ಎನಿ ಪ್ರತಿಕ್ರಿಯೆಯಾಗಿದೆ. ಟಿನ್ ಮೂಲಭೂತವಾಗಿ ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪಿನ ಆಮ್ಲಜನಕಕ್ಕೆ ಸಂಯೋಜಿಸುತ್ತದೆ ಮತ್ತು ಈ ಮೀಥೈಲ್ ಗುಂಪಿನಿಂದ ಹೈಡ್ರೋಜನ್ ಅನ್ನು ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಈ 2 ಕಾರ್ಬನ್ಗಳ ನಡುವೆ ಇಂಗಾಲದ ಬಂಧವು ರೂಪುಗೊಳ್ಳುತ್ತದೆ. ಸೈಕ್ಲೋಪೆಂಟನಾಲ್ಗಳ ರೀತಿಯ ರಚನೆಯ ಪರಿಣಾಮವಾಗಿ ಸಿಸ್ ಟ್ರಾನ್ಸ್ ಐಸೋಮರ್ಗಳು ರೂಪುಗೊಳ್ಳುತ್ತವೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಡಯಾಸ್ಟೀರಿಯೋ ಐಸೋಮರ್ಗಳು ಸುಮಾರು 80-20 ಅನುಪಾತದಲ್ಲಿ ರೂಪುಗೊಳ್ಳುತ್ತವೆ. ಮತ್ತು ಇದು ಟೈಪ್ 2-4 ರೀತಿಯ ಎನ್ ರಿಯಾಕ್ಷನ್ 2-4 ಸಂಪರ್ಕದಿಂದ ಉತ್ಪತ್ತಿಯಾಗುವ ಹೆಚ್ಚು ಬದಲಿ ಉತ್ಪನ್ನದ ಒಂದು ಉದಾಹರಣೆಯಾಗಿದೆ, ಏಕೆಂದರೆ ಇದು 2ನೇ ಸ್ಥಾನಕ್ಕೆ ಸಂಪರ್ಕಗೊಂಡಿರುವ ಟೆಥರ್ ಆಗಿದೆ. ಮತ್ತು 4ನೇ ಸ್ಥಾನಕ್ಕೆ ಇದು ಈ ನಿರ್ದಿಷ್ಟ ಸ್ಥಾನವಾಗಿದೆ, ಏಕೆಂದರೆ 5ನೇ ಸ್ಥಾನವು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಹೈಡ್ರೋಜನ್ ಅನ್ನು ಸ್ವೀಕರಿಸುತ್ತದೆ. ಆದ್ದರಿಂದ ಈ ಅಲೈಲಿಕ್ ಸ್ಥಾನದಿಂದ ಹೈಡ್ರೋಜನ್ ಅನ್ನು ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಆದ್ದರಿಂದ ಇದು 1, 2 ಮತ್ತು ಇದು 3, 4 ಮತ್ತು 5 ಆಗಿದೆ. ಈ ನಿರ್ದಿಷ್ಟ ಕ್ಷಣದಲ್ಲಿ ಈ ಸ್ಥಾನದಿಂದ ಈ ಸ್ಥಾನಕ್ಕೆ 1,5 ಹೈಡ್ರೋಜನ್ ಬದಲಾವಣೆಯು ಎಕ್ಸೋಮೀಥೈಲಿನ್ ಸೈಕ್ಲೋಹೆಕ್ಸೇನ್ ಉತ್ಪನ್ನದ ರಚನೆಗೆ ಕಾರಣವಾಗುತ್ತದೆ. ಇದು ಹೆಚ್ಚು ಬದಲಿಯಾಗಿದೆ. ಪ್ರತಿಕ್ರಿಯೆಯ ಸ್ಟೀರಿಯೋ ಸೆಲೆಕ್ಟಿವಿಟಿಯ ವಿಷಯದಲ್ಲಿ ಇದು ಹೆಚ್ಚು ಸ್ಟೀರಿಯೋ ಸೆಲೆಕ್ಟಿವಿಟಿಯಾಗಿದೆ, ಅಂದರೆ ಆರಂಭಿಕ ವಸ್ತುವಾಗಿ ರೂಪುಗೊಳ್ಳುವ ಈ ಪ್ರತಿಯೊಂದು ಡಯಾಸ್ಟೀರಿಯೋ ಐಸೋಮರ್ಗಳಲ್ಲಿ ಸುಮಾರು 100% ಇಳುವರಿಯಲ್ಲಿ ರೂಪುಗೊಳ್ಳುವ ಏಕೈಕ ಉತ್ಪನ್ನವಾಗಿದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಡಯಾಸ್ಟೀರಿಯೋ ಐಸೋಮರ್ ಟ್ರಾನ್ಸ್ ಐಸೋಮರ್ ಆಗಿದೆ, ಆದರೆ ಇಲ್ಲಿ ಇದು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಹೊಸದಾಗಿ ರೂಪುಗೊಂಡ ಕೈರಲ್ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಡಯಾಸ್ಟೀರಿಯೋ ಸೆಲೆಕ್ಟಿವಿಟಿಯ ವಿಷಯದಲ್ಲಿ ಸ್ಟೀರಿಯೋ ಸೆಲೆಕ್ಟಿವ್ ಉತ್ಪನ್ನ ರಚನೆಯನ್ನು ನೀಡುವ ಸಿಸ್ ಆಗಿದೆ. ಇಮ್ಯುನೊಯಿನ್ ಪ್ರತಿಕ್ರಿಯೆಗಳು ಒಮ್ಮೆ ಅಲ್ಲಿ ಎನೋಫೈಲ್ ಘಟಕವು ಅಮೈನ್ ಆಗಿದೆ. ಇಲ್ಲಿ ಗ್ಲೈಕ್ಸಲ್ ಆಲ್ಡಿಹೈಡ್ನ ಟೋಸೈಲ್ ಅಮೈನ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅದನ್ನು ಸೈಕ್ಲೋಹೆಕ್ಸಿನ್ನೊಂದಿಗೆ ಪ್ರತಿಕ್ರಿಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಉತ್ಪನ್ನವು ರೂಪುಗೊಳ್ಳುತ್ತದೆ. ಇದನ್ನು ಇಲ್ಲಿ ತೋರಿಸಲಾಗಿದೆ. ಈ ಸ್ಥಾನದಿಂದ ಸಾರಜನಕಕ್ಕೆ ಹೈಡ್ರೋಜನ್ ಅನ್ನು ವರ್ಗಾಯಿಸುವ ಮೂಲಕ ಮತ್ತು ಈ ಉತ್ಪನ್ನವನ್ನು ನೀಡಲು ಬೀಟಾ ಸ್ಥಾನಕ್ಕೆ ಇಂಗಾಲದ ಬಂಧ ರಚನೆಗೆ ಕಾರಣವಾಗುತ್ತದೆ. ಇದು ಆಲ್ಡಿಹೈಡ್ನ ಬೆಂಜೈಲ್ ಅಮೈನ್ ಆಗಿದೆ. ಮೂಲತಃ ಇದು ಆಲ್ಡಿಹೈಡ್ ಆಗಿದ್ದು ಬೆಂಜೈಲ್ ಇಮಿನ್ ರೂಪುಗೊಳ್ಳುತ್ತದೆ. ಇದು ಲೆವಿಸ್ ಆಮ್ಲಕ್ಕೆ ಒಳಗಾಗುತ್ತದೆ. ಉದಾಹರಣೆಗೆ ಕೋಣೆಯ ಉಷ್ಣಾಂಶದಲ್ಲಿಯೂ ಸಹ ಪ್ರತಿಕ್ರಿಯೆಯಲ್ಲಿ ವೇಗವರ್ಧನೆಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಇಲ್ಲಿ ಈ 2 ಕಾರ್ಬನ್ಗಳ ನಡುವೆ ಇಂಗಾಲದ ಬಂಧವು ರೂಪುಗೊಳ್ಳುತ್ತದೆ. ಈ ಅಣುವಿನಿಂದ ಹೈಡ್ರೋಜನ್ ಈ ಸ್ಥಾನದಿಂದ ದ್ವಿತೀಯ ಅಮೈನ್ ಅನ್ನು ನೀಡಲು ಸಾರಜನಕಕ್ಕೆ ವರ್ಗಾಯಿಸಲ್ಪಡುತ್ತದೆ. ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಬೆಂಜೈಲ್ ಅಮೈನ್ ಆಗಿದೆ. ಸಿಂಗ್ಲೆಟ್ ಆಮ್ಲಜನಕವು ಎನಿ ಪ್ರತಿಕ್ರಿಯೆಯ ದೃಷ್ಟಿಯಿಂದ ಬೆಂಜೀನ್ನಷ್ಟೇ ಪ್ರತಿಕ್ರಿಯಾತ್ಮಕವಾಗಿರುತ್ತದೆ.
ದ್ಯುತಿರಾಸಾಯನಿಕ ಸ್ಥಿತಿಯಲ್ಲಿ ಸಿಂಗ್ಲೆಟ್ ಆಮ್ಲಜನಕವನ್ನು ಉತ್ಪಾದಿಸಬಹುದು. ದ್ಯುತಿರಸಾಯನಶಾಸ್ತ್ರದಲ್ಲಿ ನಾವು ಇದನ್ನು ಮತ್ತೊಮ್ಮೆ ನೋಡುತ್ತೇವೆ. ಈ ನಿರ್ದಿಷ್ಟ ಪ್ರತಿಕ್ರಿಯೆ ಮೀಥೈಲಿನ್ ನೀಲಿ ರೀತಿಯ ಬಣ್ಣವನ್ನು ವಿಕಿರಣಗೊಳಿಸಿದಾಗ ಅದು ಪ್ರಚೋದಿತ ತ್ರಿವಳಿ ಸ್ಥಿತಿಯನ್ನು ರೂಪಿಸುತ್ತದೆ. ಇದು ಶಕ್ತಿಯನ್ನು ಟ್ರಿಪ್ಲೆಟ್ ಆಮ್ಲಜನಕಕ್ಕೆ ವರ್ಗಾಯಿಸುತ್ತದೆ. ಇದು ಸಾಮಾನ್ಯ ಆಮ್ಲಜನಕವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಸಿಂಗ್ಲೆಟ್ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಸಿಂಗ್ಲೆಟ್ ಆಮ್ಲಜನಕವು ಮೂಲಭೂತವಾಗಿ ಡಬಲ್ ಬಾಂಡ್ ರೀತಿಯ ಸಂರಚನೆಯಾಗಿದೆ. ಆದ್ದರಿಂದ ಇದು ಮೂಲಭೂತವಾಗಿ ಹೈಡ್ರೋಜನ್ ಅನ್ನು ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಪೆರಾಕ್ಸೈಡ್ಗಳ ರಚನೆಗೆ ಕಾರಣವಾಗುವ ಆಮ್ಲಜನಕದ ಇಂಗಾಲ ಬಂಧವು ರೂಪುಗೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಮತ್ತೆ ಬೀಟಾ ಪಿನೆನ್ ಉತ್ಪನ್ನವು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪರಿಮಾಣಾತ್ಮಕ ಇಳುವರಿಯಲ್ಲಿ ಅನುಗುಣವಾದ ಹೈಡ್ರೋಪೆರಾಕ್ಸೈಡ್ ಅನ್ನು ಉತ್ಪಾದಿಸಲು ಸಿಂಗ್ಲೆಟ್ ಆಮ್ಲಜನಕ ಎನ್ ಪ್ರತಿಕ್ರಿಯೆಗೆ ಒಳಗಾಗುತ್ತಿದೆ. ನಾವು ಸಿಂಗ್ಲೆಟ್ ಆಮ್ಲಜನಕದ ಪ್ರತಿಕ್ರಿಯೆಯನ್ನು ಪರಿಗಣಿಸಿದಾಗ ದ್ಯುತಿರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ಆಮ್ಲಜನಕ ಐನ್ ಪ್ರತಿಕ್ರಿಯೆಯ ಹೆಚ್ಚಿನ ಉದಾಹರಣೆಗಳನ್ನು ನೋಡುತ್ತೇವೆ. ಈಗ ನಾವು ಎನಿ ಪ್ರತಿಕ್ರಿಯೆಯಲ್ಲಿ ಡಯಾಸ್ಟೀರಿಯೋ ಸೆಲೆಕ್ಟಿವಿಟಿಯ ಮೂಲವನ್ನು ವಿವರಿಸುತ್ತೇವೆ. ನೆನಪಿಡಿ, ಆರಂಭದಲ್ಲಿ ನಾವು ಎನಿ ಪ್ರತಿಕ್ರಿಯೆಯಲ್ಲಿ ಡಯಾಸ್ಟೀರಿಯೋ ಐಸೋಮರ್ಗಳ ರಚನೆಯನ್ನು ನೋಡಿದ್ದೇವೆ. ಎನಿ ಪ್ರತಿಕ್ರಿಯೆಯಲ್ಲಿ ಆಯ್ದ ಒಂದು ಅಥವಾ ಇನ್ನೊಂದು ಡಯಾಸ್ಟೀರಿಯೋ ಐಸೋಮರ್ನ ರಚನೆಗೆ ಕಾರಣವೇನು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. 2 ಪರಿವರ್ತನೆಯ ಸ್ಥಿತಿಗಳು ಸಾಧ್ಯವಿದೆ. ಹೈಡ್ರೋಜನ್ ಎನೋಫೈಲ್ನಲ್ಲಿರುವ ಎಕ್ಸ್ ಗುಂಪು ಎನಿಗೆ ಸಂಬಂಧಿಸಿದಂತೆ ಎಂಡೋ ಆಗಿರಬಹುದು ಅಥವಾ ಎನಿಗೆ ಸಂಬಂಧಿಸಿದಂತೆ ಎಕ್ಸೋ ಆಗಿರಬಹುದು. ಇಲ್ಲಿ ನೀವು ಇಲ್ಲಿ ನೋಡಬಹುದು, ಎನಿಗೆ ಸಂಬಂಧಿಸಿದಂತೆ ಸಿಎಕ್ಸ್ ಬಂಧವು ಎಕ್ಸೋ ಆಗಿದೆ, ಎನಿಗೆ ಸಂಬಂಧಿಸಿದಂತೆ ಸಿಎಕ್ಸ್ ಬಂಧವು ಎಂಡೋ ಆಗಿದೆ. ಈ ನಿರ್ದಿಷ್ಟ ಇಂಗಾಲದೊಂದಿಗೆ ಆಲ್ಫಾ ಸ್ಥಾನದ ಸಂವಹನ ರಚನೆಯೊಂದಿಗೆ ಹೈಡ್ರೋಜನ್ ಅನ್ನು ಇಲ್ಲಿ ಬೀಟಾ ಸ್ಥಾನಕ್ಕೆ ವರ್ಗಾಯಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಈ 2 ಉತ್ಪನ್ನಗಳು ರೂಪುಗೊಳ್ಳುತ್ತವೆ. ಆದ್ದರಿಂದ ಈ ಉತ್ಪನ್ನವು 3 ರೀತಿಯ ಉತ್ಪನ್ನವನ್ನು ಹೋಲುತ್ತದೆ, ಆದರೆ ಇದು ಎರಿಥ್ರೋ ರೀತಿಯ ಉತ್ಪನ್ನವನ್ನು ಹೋಲುತ್ತದೆ. ಆದ್ದರಿಂದ ಪರಿವರ್ತನೆಯ ಸ್ಥಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಎಕ್ಸ್ ಎಂದರೆ ಕ್ಸೋ ಟಿಒ ಎನೆ, ಎಕ್ಸ್ ಎಂದರೆ ನೋ ಟಿಒ ಎನೆ. ಇದು ಇಂಗಾಲದ ಬಂಧದ ರಚನೆಗೆ ಕಾರಣವಾಗುತ್ತದೆ. ಇದು ಡಯಾಸ್ಟೀರಿಯೋಮೆರಿಕ್ ರೂಪಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಎಂಡೋ ಐಸೋಮರ್ ಅನುಕೂಲಕರವಾದ ಪರಿವರ್ತನೆಯ ಸ್ಥಿತಿಯಾಗಿದ್ದರೆ, ಎಂಡೋ ಪರಿವರ್ತನೆಯ ಸ್ಥಿತಿಯು ಅನುಕೂಲಕರವಾದ ಪರಿವರ್ತನೆಯ ಸ್ಥಿತಿಯಾಗಿದ್ದರೆ ಇದು ಪ್ರಮುಖ ಉತ್ಪನ್ನವಾಗಿರುತ್ತದೆ. ಕ್ಸೋ ಪರಿವರ್ತನೆಯ ಸ್ಥಿತಿಯು ಅನುಕೂಲಕರ ಪರಿವರ್ತನೆಯ ಸ್ಥಿತಿಯಾಗಿದ್ದರೆ ಇದು ಒಂದು ಉತ್ಪನ್ನವಾಗಿರುತ್ತದೆ. ಇದು ಎಕ್ಸ್ ಗುಂಪಿನ ಬೃಹತ್ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಇದು ಎಕ್ಸ್ ಅನ್ನು ಲೂಯಿಸ್ ಆಮ್ಲಕ್ಕೆ ಸಂಯೋಜಿಸಲಾಗಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಪ್ರತಿಕ್ರಿಯೆಯಲ್ಲಿ ಒಳಗೊಂಡಿರುವ ಹಲವಾರು ಅಂಶಗಳಿವೆ. ಸಾಮಾನ್ಯವಾಗಿ ಯಾವುದೇ ರೀತಿಯ ಲೂಯಿಸ್ ಆಮ್ಲ ವೇಗವರ್ಧನೆಯಿಲ್ಲದ ಎಲ್ಲಾ ಉಷ್ಣ ಪ್ರತಿಕ್ರಿಯೆಯನ್ನು ನೀವು ಪರಿಗಣಿಸಿದರೆ ಪ್ರತಿಕ್ರಿಯೆಯಲ್ಲಿರುವ ಎಂಡೋ ಅತ್ಯಂತ ಅನುಕೂಲಕರ ಪ್ರತಿಕ್ರಿಯೆಯಾಗಿದೆ ಎಂದು ತೋರುತ್ತದೆ. ಬಹುಶಃ ಈ ಕಾರ್ಬೊನಿಲ್ ಮತ್ತು ಈ ಕಾರ್ಬೊನಿಲ್ ನಡುವೆ ಇಲ್ಲಿ ಒಂದು ರೀತಿಯ ದ್ವಿತೀಯಕ ಕಕ್ಷೀಯ ಪರಸ್ಪರ ಕ್ರಿಯೆ ಬರುತ್ತದೆ. ಇದರ ಪರಿಣಾಮವಾಗಿ ಇದರ ರಚನೆಯು ಒಂದು ಪ್ರಮುಖ ಉತ್ಪನ್ನವಾಗಿದೆ. ತೋರಿಸಲಾದ ಸಣ್ಣ ಉತ್ಪನ್ನವು ಎಕ್ಸೋಸೈಕ್ಲಿಕ್ನಿಂದ ಉಂಟಾಗುವ ಸುಮಾರು 20% ಇಳುವರಿಯಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ. ಎನಿನಲ್ಲಿ ಪರಿವರ್ತನೆಯ ಸ್ಥಿತಿಯ ಎಕ್ಸೋ ಪ್ರಕಾರ. ಇವು ಎನಿ ಪ್ರತಿಕ್ರಿಯೆಯಲ್ಲಿನ ಡಯಾಸ್ಟೀರಿಯೋ ಸೆಲೆಕ್ಟಿವಿಟಿಯ ಉದಾಹರಣೆಗಳಾಗಿವೆ. ಗ್ಲೈಕ್ಸಿಲ್ ಮೀಥೈಲ್ ಗ್ಲೈಕ್ಸಲೇಟ್ ಅನ್ನು ಎನಿ ಉತ್ಪನ್ನವಾಗಿ ಬಳಸಿದಾಗ ಎನೋಫೈಲ್ ಮತ್ತು ಸಿಸ್ 2 ಬ್ಯೂಟೀನ್ ಅನ್ನು ಎನಿ ಘಟಕವಾಗಿ ಬಳಸಲಾಗುತ್ತದೆ. ಡಯಾಸ್ಟೀರಿಯೋ ಐಸೋಮರ್ಗಳು ಸುಮಾರು 7.5 ರಿಂದ 1 ಅನುಪಾತದಲ್ಲಿ ರೂಪುಗೊಳ್ಳುತ್ತವೆ. ಶಾಖದ ಪ್ರತಿಕ್ರಿಯೆ ವೇಗವರ್ಧಕವಲ್ಲದ ಎನಿ ಪ್ರತಿಕ್ರಿಯೆಯನ್ನು ಇಲ್ಲಿ ತೋರಿಸಲಾಗಿದೆ ಎಂದು ಅವರು ಹೇಳಿದರು. ನೀವು ಟಿನ್ ಕ್ಲೋರೈಡ್ ಅಥವಾ ಮೀಥೈಲ್ ಟ್ರೈಫ್ಲೇಟ್ ಅನ್ನು ಬಳಸಿಕೊಂಡು ವೇಗವರ್ಧನೆಯನ್ನು ಮಾಡಿದಾಗ ಲೆವಿಸ್ ಆಸಿಡ್ ವೇಗವರ್ಧಕವನ್ನು ಅವಲಂಬಿಸಿ ರೆಜಿಯೋ ಸೆಲೆಕ್ಟಿವಿಟಿ ಬದಲಾಗುತ್ತದೆ. ಉದಾಹರಣೆಗೆ ಸ್ಟೀರಿಯೋ ಸೆಲೆಕ್ಟಿವಿಟಿ ಬದಲಾಗುತ್ತದೆ. ಟಿನ್ ಕ್ಲೋರೈಡ್ ಅನ್ನು ಬಳಸಿದಾಗ ಟ್ಯೂಬುಟಿನ್ ಅನ್ನು ಬಳಸಲಾಗುತ್ತದೆ ಅಥವಾ ಸಿಸ್ ಟ್ಯೂಬುಟಿನ್ ಅನ್ನು ಬಳಸಲಾಗುತ್ತದೆ. ಇಲ್ಲಿ ರೂಪುಗೊಳ್ಳುವ ಉತ್ಪನ್ನವು ಪ್ರಮುಖ ಉತ್ಪನ್ನವಾಗಿದೆ. ಇದು ಎಂಡೋ ಸೆಲೆಕ್ಟಿವಿಟಿಯಿಂದ ಉಂಟಾಗುತ್ತದೆ. ಆದರೆ ಟ್ಯೂಬುಟಿನ್, ಸಿಸ್ ಟ್ಯೂಬುಟಿನ್ ಅಥವಾ ಟ್ರಾನ್ಸ್ ಟ್ಯೂಬುಟಿನ್ ಅನ್ನು ಮೀಥೈಲ್ ಟ್ರೈಫ್ಲೇಟ್ನೊಂದಿಗೆ ಲೂಯಿಸ್ ಆಮ್ಲೀಯ ಕಾರಕವಾಗಿ ಬಳಸಿದಾಗ ಕ್ಸೋ ಆವರ್ತಕ ಪರಿವರ್ತನೆಯ ಸ್ಥಿತಿಯಿಂದ ಉಂಟಾಗುವ ಉತ್ಪನ್ನವು ಈ ಸಂದರ್ಭದಲ್ಲಿ ಪ್ರಮುಖ ಉತ್ಪನ್ನವಾಗಿದೆ. ಆದ್ದರಿಂದ ಡಯಾಸ್ಟೀರಿಯೋ ಸೆಲೆಕ್ಟಿವಿಟಿಯನ್ನು ಇಲ್ಲಿ ಬೃಹತ್ ಗುಂಪಿನೊಂದಿಗೆ ಈ ಚಿತ್ರವನ್ನು ನೋಡುವ ಮೂಲಕ ವಿವರಿಸಬಹುದು. ಉದಾಹರಣೆಗೆ ಇದನ್ನು ಎಕ್ಸ್ ಗುಂಪಿಗೆ ಲಗತ್ತಿಸಿದರೆ ಲೂಯಿಸ್ ಆಸಿಡ್ ವೇಗವರ್ಧಕದಿಂದ ಇದು ಕಿಕ್ಕಿರಿದ ಪರಿವರ್ತನೆಯ ಸ್ಥಿತಿಯಾಗಿರಬಹುದು. ಈ ಸಂದರ್ಭದಲ್ಲಿ ಇದು ಆದ್ಯತೆಯ ಪರಿವರ್ತನೆಯ ಸ್ಥಿತಿಯಾಗಿದೆ. ಸಾಮಾನ್ಯ ಉಷ್ಣ ಅಯಾನು ಪ್ರತಿಕ್ರಿಯೆಯು ಬಹುಶಃ ಈ ಪರಿವರ್ತನೆಯ ಸ್ಥಿತಿಗೆ ಒಲವು ತೋರುತ್ತದೆ ಮತ್ತು ಅದಕ್ಕಾಗಿಯೇ ಆ ನಿರ್ದಿಷ್ಟ ಡಯಾಸ್ಟೀರಿಯೋ ಐಸೋಮರ್ ಪ್ರಮುಖ ಉತ್ಪನ್ನವಾಗಿ ರೂಪುಗೊಳ್ಳುತ್ತದೆ. ಎನಿ ಪ್ರತಿಕ್ರಿಯೆಯನ್ನು ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಸಿ ಬಂಧವನ್ನು ರೂಪಿಸುವ ಪ್ರತಿಕ್ರಿಯೆಗಳ ಕಾರಣದಿಂದಾಗಿ ನೀವು ಕೈರಲ್ ಕೇಂದ್ರಗಳನ್ನು ಸಹ ಉತ್ಪಾದಿಸುತ್ತೀರಿ. ಅಸಮಪಾರ್ಶ್ವದ ಎನಿ ಪ್ರತಿಕ್ರಿಯೆಯನ್ನು ಸಹ ಊಹಿಸಿಕೊಳ್ಳಬಹುದು. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಪೆಂಡೆಂಟ್ ಗುಂಪನ್ನು ಗ್ಲೈಕ್ಸಿಲೇಟ್ಗೆ ಸಹಾಯಕವಾಗಿ ಜೋಡಿಸಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗ್ಲೈಕ್ಸಿಲೇಟ್ ಎಸ್ಟರ್ ಒಂದು ಕೈರಲ್ ಎಸ್ಟರ್ ಆಗಿದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮೆಂಥಾಲ್ ರೀತಿಯ ವ್ಯುತ್ಪನ್ನದಿಂದ ಉದ್ಭವಿಸುತ್ತದೆ. ಎನಿ ಪ್ರತಿಕ್ರಿಯೆಯು 99% ಇಳುವರಿಯಲ್ಲಿ ಡಯಾಸ್ಟೀರಿಯೋ ಐಸೋಮರ್ ಅನ್ನು ಉತ್ಪಾದಿಸುತ್ತದೆ. ಇದನ್ನು ಬೇರ್ಪಡಿಸಿದ ನಂತರ ನಿರ್ದಿಷ್ಟ ಎನಾನ್ಚಿಯೋಮರ್ 99% ಇಳುವರಿಯಲ್ಲಿ ರೂಪುಗೊಳ್ಳುತ್ತದೆ. ಇದು ಲೂಯಿಸ್ ಆಮ್ಲದ ವೇಗವರ್ಧಕವಾಗಿದೆ. ಇದು ಲೂಯಿಸ್ ಆಮ್ಲದ ಬಹುತೇಕ ಸ್ಟೋಯಿಕಿಯೋಮೆಟ್ರಿಕ್ ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ.
ಏಕೆಂದರೆ ಉತ್ಪನ್ನದಲ್ಲಿ ಸಹ ನೀವು ಆಮ್ಲಜನಕಗಳನ್ನು ಹೊಂದಿರುತ್ತೀರಿ. ಆದ್ದರಿಂದ ಲೂಯಿಸ್ ಆಮ್ಲವನ್ನು ಉತ್ಪನ್ನದ ಆಕ್ಸಿಜನ್ಗಳೊಂದಿಗೆ ಕೂಡ ಜೋಡಿಸಲಾಗುತ್ತದೆ ಮತ್ತು ಅದಕ್ಕಾಗಿ ಹೆಚ್ಚಿನ ಪ್ರಮಾಣದ ಟಿನ್ ಕ್ಲೋರೈಡ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ. ಆದಾಗ್ಯೂ ಈ ನಿರ್ದಿಷ್ಟ ನಿದರ್ಶನದಲ್ಲಿ ಟಿನ್ ಕ್ಲೋರೈಡ್ನ ಪಾತ್ರವು ವೇಗವರ್ಧಕವಾಗಿದೆ. ಇಲ್ಲಿ ಆಲ್ಫಾ ಫಿನೈಲ್ ಸೈಕ್ಲೋಹೆಕ್ಸಾನೋನ್ನ ಒಂದು ಉದಾಹರಣೆ ಇದೆ. ಇದು ಆಪ್ಟಿಕಲಿ ಶುದ್ಧ ಸಂಯುಕ್ತವಾಗಿದೆ. ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ರೂಪುಗೊಳ್ಳುವ ಗ್ಲೈಕ್ಸಿಲೇಟ್ ಎಸ್ಟರ್ಗೆ ಎಸ್ಟೆರಿಫೈ ಆಗುತ್ತದೆ. ಇದು ಚಿರಲ್ ಸಹಾಯಕವಾಗಿದೆ. ಆದ್ದರಿಂದ ಇದನ್ನು ಹೊಸದಾಗಿ ರೂಪುಗೊಂಡ ಚಿರಲ್ ಕೇಂದ್ರಕ್ಕೆ ಕಿರಾಲಿಟಿಯನ್ನು ಪ್ರೇರೇಪಿಸಲು ಬಳಸಲಾಗುತ್ತದೆ. ಮೂಲಭೂತವಾಗಿ ಈ ಹೈಡ್ರೋಜನ್ ಅನ್ನು ತೆಗೆದುಹಾಕಲಾಗುತ್ತದೆ. ಇಲ್ಲಿ ಗ್ಲೈಕ್ಸಿಲೇಟ್ ಆಮ್ಲಜನಕಕ್ಕೆ ವರ್ಗಾಯಿಸಲಾಗುತ್ತದೆ. ಈ ನಿರ್ದಿಷ್ಟ ಉತ್ಪನ್ನವನ್ನು ರೂಪಿಸುವ ಈ ಡಬಲ್ ಬಾಂಡ್ನ ಸ್ಥಳಾಂತರವು ಈ ಸ್ಥಾನಕ್ಕೆ ಕಾರಣವಾಗುತ್ತದೆ. ಇದು ಸ್ಪೆಸಿಯೋನಿನ್ ಎಂಬ ನೈಸರ್ಗಿಕ ಉತ್ಪನ್ನಕ್ಕೆ ಆರಂಭಿಕ ವಸ್ತುವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಕೈರಲ್ ಸಹಾಯಕವನ್ನು ತೆಗೆದುಕೊಳ್ಳುವ ಮೂಲಕ ಪ್ರತಿಕ್ರಿಯೆಯ ಸಮಯದಲ್ಲಿ ಏಕಕಾಲದಲ್ಲಿ ಈ 2 ಕೈರಲ್ ಕೇಂದ್ರಗಳನ್ನು ಉತ್ಪಾದಿಸುವ ಮೂಲಕ ಅಸಮಪಾರ್ಶ್ವದ ರೂಪಾಂತರದಿಂದ ಇದನ್ನು ಮೂಲಭೂತವಾಗಿ ಸ್ಟೀರಿಯೋಸೆಲೆಕ್ಟಿವ್ ಆಗಿ ಸಂಶ್ಲೇಷಿಸಲಾಗುತ್ತದೆ. ಲೂಯಿಸ್ ಆಸಿಡ್ ವೇಗವರ್ಧಕ ಅಸಮಪಾರ್ಶ್ವದ ಲಾಭದ ಪ್ರತಿಕ್ರಿಯೆಗಳು ಸಹ ತಿಳಿದಿವೆ. ಮೀಥೈಲ್ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ಬಿನಾಲ್ನೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ ಇದು ಚಿರಲ್ ಲೂಯಿಸ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಬಿನಾಲ್ ಆಪ್ಟಿಕಲ್ ಆಗಿ ಸಕ್ರಿಯವಾಗಿರುವ ಡಿಫೆನಾಲ್ ಆಗಿದೆ. ಅಲ್ಯೂಮಿನಿಯಂ ಕ್ಲೋರೈಡ್ ಬೈನಾಲ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಅನುಗುಣವಾದ ಅಲ್ಯೂಮಿನಿಯಂ ಫಿನಾಕ್ಸೈಡ್ ಉತ್ಪನ್ನವು ಕಂಡುಬರುತ್ತದೆ. ಆದ್ದರಿಂದ ಅದು ಎನಿ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ಇದು ಅಲೈಲಿಕ್ ಹೈಡ್ರೋಜನ್ ಹೊಂದಿರುವ ಎನಿ ಘಟಕವಾಗಿದೆ ಮತ್ತು ಇದು ಎನೋಫೈಲ್ ಆಗಿದೆ. ಇದು ಎಲೆಕ್ಟ್ರಾನ್ ಕೊರತೆಯ ಎನೋಫೈಲ್ ಆಗಿದೆ, ಏಕೆಂದರೆ ಇದು ಪೆಂಟಾಫ್ಲೋರೋಬೆಂಜಾಲ್ಡಿಹೈಡ್ ಆಗಿದೆ. ಇದು ಹೆಚ್ಚು ಎಲೆಕ್ಟ್ರಾನ್ ಕೊರತೆಯ ಆಲ್ಡಿಹೈಡ್ ಆಗಿದೆ. ದಕ್ಷ ಎನಿ ಪ್ರತಿಕ್ರಿಯೆಯು -78°C ಸಹ ನಡೆಯುತ್ತದೆ. ಇದರ ಪರಿಣಾಮವಾಗಿ ರೂಪುಗೊಂಡ ಎನಾಂಟಿಯೋಮೆರಿಕಲ್ ಶುದ್ಧ ಒಂದು ಐಸೋಮರ್ ರಚನೆಯಾಗುತ್ತದೆ, ಏಕೆಂದರೆ ಬೈನಲ್ನಿಂದ ಕೈರಲ್ ಇಂಡಕ್ಷನ್ ಈ ನಿರ್ದಿಷ್ಟ ಸ್ಥಾನದಲ್ಲಿ ಕೈರಾಲಿಟಿಗೆ ಕಾರಣವಾಗುತ್ತದೆ. ಆದ್ದರಿಂದ ಇದು ಚಿರಲ್ ಲೂಯಿಸ್ ಆಮ್ಲದ ವೇಗವರ್ಧಕ ಅಸಮಪಾರ್ಶ್ವದ ಎನಿ ಪ್ರತಿಕ್ರಿಯೆಯ ಒಂದು ಉದಾಹರಣೆಯಾಗಿದೆ. ಟೈಟಾನಿಯಂ ಐಸೋಪ್ರೋಪಾಕ್ಸೈಡ್ ಮತ್ತು ಬಿನಾಲ್ ಅನ್ನು ಬಳಸುವುದು ಚಿರಲ್ ಲೂಯಿಸ್ ಆಮ್ಲದ ವೇಗವರ್ಧಕ ಎನಿ ಪ್ರತಿಕ್ರಿಯೆಯ ಮತ್ತೊಂದು ಉದಾಹರಣೆಯಾಗಿದೆ. ಇಲ್ಲಿ ಟೈಟಾನಿಯಂ ಐಸೋಪ್ರೋಪಾಕ್ಸೈಡ್ ಮೂಲಭೂತವಾಗಿ ಬೈನಾಲ್ನೊಂದಿಗೆ ವಿನಿಮಯಗೊಂಡು ಬೈನಲ್ ಟೈಟಾನಿಯಂ ಎನೋಲೇಟ್ ರೀತಿಯ ಉತ್ಪನ್ನವನ್ನು ನೀಡುತ್ತದೆ. ಮೀಥೈಲ್ ಗ್ಲೈಆಕ್ಸೈಡ್ ಎನೋಫೈಲ್ ಆಗಿದೆ ಮತ್ತು ಆಲ್ಫಾ ಮೀಥೈಲ್ ಸ್ಟೈರೀನ್ ಎನಿ ಘಟಕವಾಗಿದ್ದು, ಇದರ ಪರಿಣಾಮವಾಗಿ ಈ ಸಂಯುಕ್ತದ 97% ರಾಸಾಯನಿಕ ಇಳುವರಿಯಾಗಿ 97% ಎನಾಂಟಿಯೋಮೆರಿಕಲ್ ಶುದ್ಧ ಹೋಮೋಲಿಕ್ ಆಲ್ಕೋಹಾಲ್ ಅನ್ನು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಉತ್ಪಾದಿಸಲಾಗುತ್ತದೆ. ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ನೋಡಿದ್ದು ಬಹಳ ಮುಖ್ಯವಾದ ಪ್ರತಿಕ್ರಿಯೆಯಾಗಿದೆ. ಇದು ಮೂಲಭೂತವಾಗಿ 1.5 ಹೈಡ್ರೋಜನ್ ಶಿಫ್ಟ್ ರೀತಿಯ ಪ್ರತಿಕ್ರಿಯೆಯಾಗಿದೆ. ಇದು ಇಂಟರ್ಮೊಲಿಕ್ಯುಲರ್ ಅಥವಾ ಇಂಟ್ರಾಮೊಲಿಕ್ಯುಲರ್ ಆಗಿ ನಡೆಯುತ್ತದೆ ಮತ್ತು ಇದನ್ನು ಎನೆ ಪ್ರತಿಕ್ರಿಯೆ ಎಂದು ವರ್ಗೀಕರಿಸಲಾಗಿದೆ. ಮತ್ತು ಕಾರ್ಬೊನಿಲ್ ಎನೆ ಎಂದರೆ ಅಲ್ಲಿ ಕಾರ್ಬೊನಿಲ್ ಗುಂಪನ್ನು ಎನೋಫೈಲ್ ಆಗಿ ಬಳಸಲಾಗುತ್ತದೆ. ಎನಿ ಪ್ರತಿಕ್ರಿಯೆಯಲ್ಲಿ 2 ಅಂಶಗಳಿವೆ: ಎನಿ ಘಟಕ ಮತ್ತು ಎನೋಫೈಲ್ ಘಟಕ. ಎನಿ ಘಟಕವು ಏಕರೂಪವಾಗಿ ಅಲೈಲಿಕ್ ಹೈಡ್ರೋಜನ್ ಹೊಂದಿರುವ ಸಂಯುಕ್ತವಾಗಿದೆ. ಎನೋಫೈಲ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಆಮ್ಲಜನಕ ಡಬಲ್ ಬಾಂಡ್, ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್ ನಾವು ನೋಡಿದ ವಿವಿಧ ಎನಿ ಪ್ರತಿಕ್ರಿಯೆಗಳಾಗಿರಬಹುದು. ಅಸಮಮಿತಿಯ ಆವೃತ್ತಿ ಮತ್ತು ಎನಿ ಪ್ರತಿಕ್ರಿಯೆಗಳ ಡಯಾಸ್ಟೀರಿಯೋಸೆಲೆಕ್ಟಿವ್ ಸ್ವರೂಪವನ್ನು ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ವಿವರಿಸಲಾಗಿದೆ. ನೀವು ಈ ಮಾಡ್ಯೂಲ್ ಅನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ದಯೆಗಾಗಿ ತುಂಬಾ ಧನ್ಯವಾದಗಳು.